ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವಿವನ್ ವಾಹಿನಿಯ ವೀಕ್ಷಕರು ಎಲ್ಲರಿಗೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಎಂದಿನಂತೆ ಈ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ನಿಮ್ಮ ಪ್ರೀತಿಯ ಅನಿಲ್ ರಾಯಕರಾಗಿರ್ತಕ್ಕಂಥ ನಾನು ಉಪಸ್ಥಿತನಿದ್ದೇನೆ. ನಿಮ್ಮ ಕರೆಗಳಿಗೆ ಕಾಯ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಈ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಇವತ್ತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ, ಮಾತಾಡೋಣ, ಒಂದು ಒಪಿನಿಯನ್ ತಗೊಳ್ಕೊಳ್ಳೋಣ. ವೀಕ್ಷಕರೇ, ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಮೇ 31 ವಿಶ್ವ ತಂಬಾಕು ರಹಿತ ದಿನಾಚರಣೆ. ಇವತ್ತು ತಂಬಾಕುವನ್ನು ತ್ಯಜಿಸಬೇಕು ಅಂತ ಹೇಳಿ ಸರ್ಕಾರದವರು, ಹಲವಾರು ಸಂಘ ಸಂಸ್ಥೆಗಳು ಹಲವಾರು ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ, ಅದರ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಇದೆ. ಅದರ ಜೊತೆಗೆ ಇನ್ನೇನು ತರಗತಿಗಳು ಅಲ್ಲೇ ಪ್ರಾರಂಭ ಆಗಿದ್ದಾವೆ, ಶಾಲೆಗಳು ಪ್ರಾರಂಭ ಆಗಿದೆ. ಸೊ ಹಾಗಾಗಿ ನಮ್ಮ ಗುರು ಶಿಷ್ಯ ಪರಂಪರೆಯ ಬಗ್ಗೆ ಕೂಡ ಇವತ್ತು ನಾವು ಮಾತಾಡೋಣ. ಅದೇ ರೀತಿ ನಮಗೆ ಒಂದು ಅತ್ಯಂತ ಶಾಕಿಂಗ್ ವಿಚಾರ ಅಥವಾ ಅತ್ಯಂತ ಬೇಸರದ ವಿಚಾರ ಅಂದರೆ ದೆಹಲಿಯಲ್ಲಿ ನಾನು ನಿನ್ನೆ ಹೇಳಿರೋ ಹಾಗೆ ಮತ್ತು ಇವತ್ತು ಕೂಡ ವಾತಾವರಣ ಅಷ್ಟೇ ಬಿಸಿಯಾಗಿದೆ, ಅಷ್ಟೇ ಹೀಟ್ ಆಗಿದೆ. 52.9 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲ ತಾಪಮಾನ ಇದೆ. ವಿಶ್ವ ದಾಖಲೆಯ, ಇದನ್ನು ಮತ್ತೆ ಇನ್ನೊಂದು ಸಾರಿ ಹೇಳ್ತಿದ್ದೀನಿ, ವಿಶ್ವ ದಾಖಲೆಗಿಂತ ನಾವು ಕೇವಲ 5 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಕಡಿಮೆ ಇದ್ದೀವಿ. ಸೊ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಗಿಡಗಳನ್ನು ಬೆಳೆಸ್ತಾ ಇದ್ದರೆ, ಮರಗಳಿಗೆ ಸರಿಯಾದ ನಾವು ನೀರು ಉಣಿಸ್ತಾ ಇದ್ದರೆ, ಸೊ ನಮ್ಮ ಒಂದು ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ. ಯಾಕೆಂದರೆ ನಮ್ಮ ದೇಹದ ಒಂದು ತಾಪಮಾನ ಕೇವಲ 37 ಡಿಗ್ರಿ ಸೆಲ್ಸಿಯಸ್ ಮಾತ್ರ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು ಒಳಗಡೆ ನಾನು ಹೇಳ್ತಾ ಇರೋದು. ಸೊ ಅದಕ್ಕಿಂತ ಏನಾದರೂ 7 ಡಿಗ್ರಿ ಹೆಚ್ಚು ಸೆಲ್ಸಿಯಸ್ ಆಯಿತು ಅಂದರೆ ಹಲವಾರು ರೀತಿಯ ತೊಂದರೆಗಳನ್ನು ಅದು ಹೊಂದ್ಕೊಳ್ಳುತ್ತೆ. ಹಾರ್ಟ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ, ಕಿಡ್ನಿ ಸರಿಯಾಗಿ ವರ್ಕ್ ಮಾಡೋದಿಲ್ಲ, ನಮ್ಮ ಚರ್ಮ ನಾವೆಲ್ಲ ಏನು ಸ್ವೆಟ್ಟಿಂಗ್ ಆಗ್ತೀವಿ ಅದು ಕೂಡ ತನ್ನ ಒಂದು ಪ್ರಖರತೆಯನ್ನು ಕಳ್ಕೊಳ್ತದೆ. ಅದೇ ರೀತಿ ಕಣ್ಣುಗಳಿಗೆ ಆಯಾಸ ಆಗ್ತದೆ. ನಮ್ಮ ಸಂಪೂರ್ಣ ದೇಹಕ್ಕೇ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕಾಡುತ್ತೆ, ನಿರ್ಜಲೀಕರಣ ಆಗುತ್ತೆ. ಸೊ ತಲೆ ಸುತ್ತು ಬರ್ತಕ್ಕಂಥದ್ದು, ತಲೆ ಸುತ್ತು ಬಂದು ಬೀಳ್ತಕ್ಕಂಥದ್ದು, ಮೂರ್ಛೆ ಹೋಗ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಕಾಯಿಲೆಗಳಿಗೆ ನಾವು ಒಳಗಾಗ್ತೀವಿ. ಸೊ ಹಾಗಾಗಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್ಸ್, ನಾವು ಎಲ್ಲರೂ ಕೂಡ ಅಟ್ಲೀಸ್ಟ್ ನಮ್ಮ ಹುಟ್ಟಿದಹಬ್ಬ ಅಥವಾ ನಮ್ಮ ಒಂದು ಆ್ಯನಿವರ್ಸರಿ ಅಥವಾ ಇನ್ನೇನೋ ಒಂದು ವಿಶೇಷ ದಿನಗಳಲ್ಲಿ ನಮ್ಮ ಒಂದು ಕಾರ್ಯಕ್ರಮದ ಸವಿ ನೆನಪಿಗಾಗಿ ಒಂದೊಂದು ಗಿಡಗಳನ್ನ ನೆಟ್ಟರೂ ಕೂಡ ಕೋಟ್ಯಾಂತರ ಗಿಡಗಳನ್ನು ನಾವು ಬೆಳೆಸ್ಬೋದು. ಹಾಗಾಗಿ ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ನಾವೆಲ್ಲ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ. ಕನಿಷ್ಠ ವರ್ಷಕ್ಕೆ ಒಂದೇ ಒಂದು ಗಿಡನ ಆದರೂ ನೆಟ್ಟು ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಫುಲ್ಫಿಲ್ ಮಾಡೋಣ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ವಿಶ್ವ ತಂಬಾಕು ರಹಿತ ದಿನ. ನಿಜಕ್ಕೂ ಶಾಕಿಂಗ್ ಅಂದರೆ ವರ್ಷಕ್ಕೆ 1 ಕೋಟಿ ಜನ ಈ ಒಂದು ಸ್ಮೋಕಿಂಗಿಂದ, ತಂಬಾಕು ಹ್ಯಾಬಿಟ್ಸಿಂದ ಮತ್ತು ಬೇರೆ ಬೇರೆ ರೀತಿಯ ಇದರ ಒಂದು ವ್ಯತಿರಿಕ್ತ ಕಾರಣಗಳಿಂದ ಸಾಯ್ತಾ ಇದ್ದಾರೆ. ಅದರ ಜೊತೆಗೆ ನಾವೆಲ್ಲ ಏನು ಪ್ಯಾಸಿವ್ ಸ್ಮೋಕರ್ಸ್ ಅಂತ ಕರಿತೀವಿ, ಅಂದರೆ ಜೊತೆಯಲ್ಲಿ ಬರೀ ಸ್ಮೋಕ್ ಮಾಡ್ತಕ್ಕಂಥ ಜೊತೆಯಲ್ಲಿ ಇರೋರು ಅವರು ಕೂಡ ಕ್ಯಾನ್ಸರ್ ಕಾಯಿಲೆಗೆ ಒಳಗಾಗ್ತಾರೆ. ಇದರಿಂದ ಹಲವಾರು ರೀತಿಯ ಕ್ಯಾನ್ಸರ್ ಬರ್ತಾ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಅದು ಮೌತ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ಸ್ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗಿರ್ಬೋದು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ತೊಂದರೆಗಳಾಗಿರ್ಬೋದು, ಹಲವಾರು ರೀತಿಯ ವ್ಯತಿರಿಕ್ತ ಕಾಯಿಲೆಗಳನ್ನು ಕೂಡ ಇದು ಹೊತ್ತು ತರ್ತಾ ಇದೆ. ನಿಜಕ್ಕೂ ಬೇಸರದ ವಿಚಾರ. ಅದರಲ್ಲೂ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನು ಅಂದರೆ, ಮೊದಲೆಲ್ಲ ಕ್ಯಾನ್ಸರ್ ಅಂತಕ್ಕಂಥದ್ದು 50-60 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಇರ್ತಿತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಒಂದು ಇತ್ತೀಚಿನ ಸ್ಟಡಿ ಹೇಳ್ತಾ ಇದೆ, ಈ ಒಂದು ಯೂತ್ಸಲ್ಲಿ ಈ ಕ್ಯಾನ್ಸರ್ ಅಂತಕ್ಕಂಥದ್ದು ತುಂಬ ಕಾಡ್ತಾ ಇದೆ, ಮಹಾಮಾರಿ ಅಂಥೇಳಿ. ಕೇವಲ 25-50 ವರ್ಷದಲ್ಲಿ ಪ್ರತಿಶತ 30-35% ಅಷ್ಟು ಕ್ಯಾನ್ಸರ್ ಪೀಡಿತರು ಹೆಚ್ಚಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ಮಾತಾಡೋಣ, ವಿಶ್ವ ತಂಬಾಕು ದಿನದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ಬ ಕಾಲರ್ ರೆಡಿ ಇದ್ದಾರೆ, ಒಂದು ಕಾಲ್ ಬರ್ತಾ ಇದೆ. ಸೊ ಕಾಲ್ ತೆಗೆದುಕೊಳ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್. ದಾವಣಗೆರೆಯಿಂದ ವಿನಯ್ ಮೇಡಮ್. ವಿನಯ್, ನಮಸ್ಕಾರ ವಿನಯ್ ಅವರೇ, ಹೇಗಿದ್ದೀರಿ? ಸೂಪರ್ ಇದೀನಿ ಮೇಡಮ್, ಸೂಪರ್ ಇದೀನಿ. ಓಕೆ ವಿನಯ್ ಅವರೇ, ಏನು ಮಾಡ್ತಾ ಇದ್ರಿ ತಾವು? DDP ಸರ್, ಟೈಪಿಂಗ್ ಜಾಬ್. ತುಂಬಾ ಖುಷಿ ಆಯ್ತು. ನಿನ್ನೆ ಕೂಡ ಕಾಲ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಹೌದು ಸರ್, ನೆನ್ನೆ ಮಾಡಿದ್ದೆ. ತುಂಬಾ ಖುಷಿ ಆಯ್ತು ವಿನಯ್ ಅವರೇ. ಇವತ್ತಿನ ಒಂದು ವಿಶೇಷ ದಿನ ಏನು ಅಂದ್ರೆ, ಇವತ್ತು ವಿಶ್ವ ತಂಬಾಕು ರಹಿತ ದಿನ. ಅಂದ್ರೆ ನಾವು ತಂಬಾಕನ್ನ ತ್ಯಜಿಸಬೇಕು, ತಂಬಾಕಿನ ಉತ್ಪನ್ನಗಳನ್ನ ತ್ಯಜಿಸಬೇಕು ಅಂತ ಹೇಳಿ ಸರ್ಕಾರದವರೇ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಒಂದು ಶಾಲೆಗಳೆಲ್ಲ ಪ್ರಾರಂಭ ಆಗ್ತಾ ಇದೆ, ಗುರು ಶಿಷ್ಯ ಪರಂಪರೆ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಹೇಳ್ಬೋದಾ? ಸರ್, ಗುಟ್ಕಾ ಹಾಕೋದ್ರಿಂದ ಬಾಯೆಲ್ಲ ಆಪರೇಷನ್ ಆಗ್ಬಿಡುತ್ತೆ ಸರ್. ಅದು ಹೌದು, ಕ್ಯಾನ್ಸರ್ ಆಗ್ಬಿಡುತ್ತೆ ಅದು. ಖಂಡಿತ ಸರ್, ಹಲವಾರು ರೀತಿಯ ಕ್ಯಾನ್ಸರ್ ಕಾರಣ ಆಗತ್ತೆ. ಸರ್, ನೀವ್ ಯಾವಾಗಾದ್ರೂ ಟ್ರೈ ಮಾಡಿದ್ದೀರಾ? ಇಲ್ಲ ಸರ್, ಮುಟ್ಟ ಇಲ್ಲ ಸರ್ ನಾನು. ವೆರಿ ಗುಡ್ ಸರ್, ವೆರಿ ಗುಡ್. ಯಾವತ್ತೂ ಅದನ್ನ
ಯೋಚನೆನೂ ಮಾಡಕ್ ಹೋಗಬೇಡಿ. ಸೊ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್, ನಮ್ಮ ಕಡೆಯಿಂದ ನಿಮಗೊಂದು ರಿಕ್ವೆಸ್ಟು, ದಯಮಾಡಿ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ರೆ ಅಥವಾ ಪಾನ್ ಬೀಡ ಹಾಕ್ತಾ ಇದ್ರೆ ಅಥವಾ ಗುಟ್ಕಾ ಹಾಕ್ತಾ ಇದ್ರೆ ದಯಮಾಡಿ ಅದನ್ನ ತ್ಯಜಿಸ್ಲಿಕ್ಕೆ ಅವರಿಗೆ ಅಡ್ವೈಸ್ ಮಾಡಿ. ಬಿಕಾಸ್ ವರ್ಷಕ್ಕೆ 1 ಕೋಟಿ ಜನ ಈ ಒಂದು ಸ್ಮೋಕಿಂಗ್ ಹ್ಯಾಬಿಟ್ಸ್ ಇಂದ, ತಂಬಾಕು ಹ್ಯಾಬಿಟ್ಸ್ ಇಂದ ಸಾಯ್ತಾ ಇದ್ದಾರೆ ಸರ್. ಹೌದು ಸರ್, ಹೌದು ಸರ್, ಕರೆಕ್ಟ್. ದಯಮಾಡಿ ಇನ್ಫಾರ್ಮ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ನಮಗೂ ನಮ್ಮ ತಂದೆಯವ್ರಿಗೆ ಇದು ಲಂಗ್ಸ್ ಕ್ಯಾನ್ಸರ್ ಆಗಿತ್ತು ಸರ್. ಓಕೆ, ಅವರು ಸ್ಮೋಕ್ ಮಾಡ್ತಾ ಇದ್ರು ಅಥವಾ ತಬಾಕು ಹಾಕ್ತಾ ಇಲ್ಲ ಇದ್ರು? ಸರ್, ಏನಿಲ್ಲ ಸರ್. ಓಕೆ, ಕಂಪ್ಯೂಟರ್ ವರ್ಕ್ ಮಾಡ್ತಿದ್ರು ಸರ್, ಅವ್ರ ವರ್ಕ್ ನಾನು ಮಾಡ್ತಿದ್ದೆ ಸರ್. ಓಕೆ ಓಕೆ ಓಕೆ. ಸೊ ಸೇಫ್ ಆಗಿರಿ ಸರ್. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್. ಓಕೆ ಓಕೆ ಓಕೆ, ಖಂಡಿತ ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ನಿಜವಾಗ್ಲೂ ಸೇಫ್ ಆಗಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಸರ್. ಇವತ್ತು ಟಾಪಿಕ್ ಕೇಳಿದ್ರಲ್ಲ ಸರ್. ಸರ್, ಗುರು ಶಿಷ್ಯ ಪರಂಪರೆ ಬಗ್ಗೆ ಮಾತಾಡ್ತಿದ್ದೀವಿ. ಈಗೆಲ್ಲ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ ಅಲ್ವಾ? ಹೌದು ಸರ್. ಹಾ, ಸೊ ಒಬ್ಬ ಶಿಷ್ಯ ಆಗಿರ್ತಕ್ಕಂಥ ಗುರು ಜೊತೆ ಹೇಗಿರ್ಬೇಕು, ವಿನಮ್ರನಾಗಿ ನಡ್ಕೋಬೇಕು, ಚಂದ ಮಾತಾಡ್ಬೇಕು ಸರ್. ಏನೇನ್ರಿ? ಚಂದ ಮಾತಾಡ್ಬೇಕು. ಎಲ್ಲ ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಮೇಸ್ಟ್ರು. ಹೌದು ಹೌದು ಸರ್, ನಿಜ ಸರ್. ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು? ನೀವೆಲ್ಲ ಹೇಗೆ ಟೀಚರ್ಸ್ಗೆ ಅಥವಾ ಗುರುಗಳಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಶೇರ್ ಟೀಚರ್ಗೆಲ್ಲ ಚೆನ್ನಾಗೇ ಮಾತಾಡ್ತಿದ್ವಿ ಸರ್. ಹಾ, ಅವರು ಚೆನ್ನಾಗಿ ಮಾತಾಡೋದು ಸರ್, ಸಿಟ್ಟೇನು ಇರ್ಲಿಲ್ಲ. ಹೌದು ಸರ್. ಸರ್, ಮೊದಲಿನ ದಿನಗಳಲ್ಲಿ ಶ್ರೀನಿವಾಸ್ ಸ್ಕೂಲ್ ಆಗಿದ್ದೀರಿ ಸರ್. ಹಾ ಹಾ ಹಾ, ಮೇಡಮ್ ಈಗ ನೆನೆಸ್ತೀನಿ ಸರ್. ಓಕೆ ಓಕೆ ಓಕೆ. ಮೊದಲಿನ ದಿನಗಳಲ್ಲೆಲ್ಲ ಚೆನ್ನಾಗಿದ್ದಾರೆ ಸರ್. ಹೌದು ಹೌದು ಸರ್. ಮೊದಲಿನ ದಿನಗಳಲ್ಲೆಲ್ಲ ಟೀಚರ್ ನೋಡಿದ್ರೆ ಅದೇನೋ ಒಂಥರ ಗೌರವ ಇತ್ತು, ಪ್ರೀತಿ ಇತ್ತು, ಮತ್ತೆ ಅವ್ರು ನೋಡಿದ್ರೆ ಒಂದು ಭಯನೂ ಕೂಡ ಆಗ್ತಾ ಇತ್ತು ಸರ್. ಹೌದು ಸರ್, ಆಗುತ್ತೆ ಸರ್, ಭಯ ಆಗುತ್ತೆ. ಹೌದು, ಎಲ್ಲ ತಪ್ಪು ಹೇಳಿದ್ನೇನೋ, ಹೊಡುತ್ತಾರೇನೋ. ಹೌದು. ಹಾ ಸರ್. ಓಕೆ. ಶ್ರೀನಿವಾಸ್ ಸ್ಕೂಲ್ಗೆ ಶಿವಣ್ಣ ದೊಡ್ಡವರಿದ್ರು ಸರ್. ಹಾ ಹಾ, ಅವ್ರ ಆಮೇಲೆ ಕ್ಲಾಸ್ ಮಾಡೋರು ಸರ್, ಎಲ್ಲ ಕಂಬೈನ್ ಮಾಡಿ. ಓಕೆ ಓಕೆ. ಅಂದ್ರೆ ಅರ್ಥ ಆಗತ್ತೆ ಸರ್ ಅದು. ಹಾ ಹಾ ಹಾ, ಬರೀ ಜಾಮಿಟ್ರಿ ತಗೊಂಡವ್ರು. ಓಕೆ ಆಮೇಲೆ ಮ್ಯಾಥ್ಸ್ ಬಂದ್ರು. ಓಕೆ. ಆಮೇಲೆ ಜಯಂತ್ ಅಣ್ಣ ಸರ್, ಅವರು ನಮಗೆಲ್ಲ ಹೇಳ್ಕೊಟ್ರು ಸರ್. ಓಕೆ. ಟೈಪಿಂಗ್ ಮಾಡೋದು ಹಾ ಹಾ, ಎಲ್ಲ ಹೇಳ್ಕೊಟ್ರು ಸರ್. ಓಕೆ ಓಕೆ, ವೆರಿ ಗುಡ್ ಸರ್. ಈಗಲೂ ನಿಮ್ಮ ಶಾಲೆ ಶಿಕ್ಷಕರನ್ನ ನೀವು ನೆನೆಸ್ಕೊಳ್ತಾ ಇದ್ದೀರಿ, ಅದು ನಿಜಕ್ಕೂ ಅಭಿನಂದನಾರ್ಹ ಸರ್. ನಾವೆಲ್ಲರೂ ನಮ್ಮ ಶಿಷ್ಯ ವೃತ್ತಿಯಲ್ಲಿ ನಾವೆಲ್ಲ ಏನು ಇರ್ತೀವಿ, ಗುರುಗಳಿಂದ ಕಲಿತಿರ್ತಕ್ಕಂಥದ್ದು ಅದನ್ನು ಯಾವತ್ತೂ ನಾವು ಮರಿಬಾರ್ದು ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಪ್ರತಿ ದಿವಸ ಕರೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ. ನಾಳೆನೇ ಇರುತ್ತೆ ಸರ್ ಪ್ರೋಗ್ರಾಮ್? ಖಂಡಿತ ಇರುತ್ತೆ ಸರ್, ಪ್ರತಿ ದಿವಸ ಇರುತ್ತೆ. ಓಕೆ ಸರ್. ಪ್ರತಿ ದಿವಸ ನಿಮ್ಮ ಜೊತೆ ನಾನೇ ಮಾತಾಡ್ತೀನಿ. ಸೊ ದಯಮಾಡಿ ಕಾಲ್ ಮಾಡ್ತಾ ಇರಿ. ನಿಮ್ಮ ಒಂದು ಇನ್ಫಾರ್ಮೇಷನ್ನ, ಇನ್ನೋವೇಟಿವ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಶುಭ ದಿನ. ವೀಕ್ಷಕರ, ವಿನಯ್ ಅವರು ಕಾಲ್ ಮಾಡಿದ್ರು, ಅವರು ಪ್ರೀತಿಯಿಂದ ಮಾತಾಡ್ತಾ ಹೇಳಿದ್ರು. ಥ್ಯಾಂಕ್ ಯು ವಿನಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ವಿನಯ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ನಿನ್ನೆ ಕೂಡ ಕಾಲ್ ಮಾಡಿದರು, ಇವತ್ತು ಕೂಡ ಕಾಲ್ ಮಾಡಿದರು. ಸೊ ತಂಬಾಕಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, ಅದನ್ನು ಯಾರು ಯೂಸ್ ಮಾಡಬಾರ್ದು ಅಂತ ಕೂಡ ಅವರು ಹೇಳಿದರು. ನಿಜಕ್ಕೂ ಎಷ್ಟು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ತಂಬಾಕು ಅಥವಾ ಸ್ಮೋಕಿಂಗ್ ಮಾಡ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಯಾವುದೇ ಯೂತ್ಸನ್ನು ನೋಡ್ರಿ, ಶಾಲಾ ಕಾಲೇಜುಗಳ ಪಕ್ಕದಲ್ಲಿ ಆ ಒಂದು ಸಣ್ಣ ಸಣ್ಣ ಜಾಗಗಳಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ. ಎಷ್ಟು ವಿಪರ್ಯಾಸ ಅಂದರೆ, ಎಷ್ಟೋ ಜನ ತಂದೆ ತಾಯಿಗಳಿಗೆ ಅದು ಗೊತ್ತೇ ಇರೋದಿಲ್ಲ ತಮ್ಮ ಮಕ್ಕಳು ಸ್ಮೋಕ್ ಮಾಡ್ತಾರೆ ಅಂಥೇಳಿ. ದಯವಿಟ್ಟು ಎಲ್ಲ ತಂದೆ ತಾಯಿಗಳಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ, ಆಗಾಗ ನಿಮ್ಮ ಮಕ್ಕಳ ಒಂದು ಬಟ್ಟೆಯನ್ನು ಚೆಕ್ ಮಾಡ್ತಾ ಇರಿ. ಅಲ್ಲಿ ಯಾರಾದರೂ ಸ್ಮೋಕ್ ಮಾಡ್ತಾಯಿದ್ರೆ ಖಂಡಿತ ಆ ಬಟ್ಟೆಯಲ್ಲಿ ಅದೊಂದು ಸ್ಮೆಲ್ ಇದ್ದೇ ಇರ್ತದೆ. ಆಮೇಲೆ ಅವ್ರು ಬಂದ ತಕ್ಷಣ ಅವರ ಹತ್ತಿರ ಹೋಗ್ಬಿಟ್ಟು ಆ ಒಂದು ಸ್ಮೆಲ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಅದು ತಪ್ಪು ಅಂತ ಅನ್ನಿಸ್ಬೋದು. ನನ್ನ ಒಂದು ಯಂಗ್ಸ್ಟರ್ಸಿಗೆ ಅದು ನಾನು ಏನೋ ತಪ್ಪು ಹೇಳ್ತಾ ಇದ್ದೀನಿ ಅಥವಾ ಒಂದು ಏನೋ ಕೆಟ್ಟ ಸಂದೇಶ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು. ಅವ್ರು ನನ್ನ ಸಿಟ್ಟು ಮಾಡ್ಕೋಬೋದು, ಬೇಜಾರು ಮಾಡ್ಕೋಬೋದು. ನಂಗೆ ಖಂಡಿತ ಅದ್ರ ಬಗ್ಗೆ ಏನು ವಿಷಯ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ದಾವಣಗೆರೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಮಂಜುಳಾ ಸರ್. ಮಂಜುಳಾ ಮೇಡಮ್. ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಕಾಶಿಪುರ. ಕಾಶಿಪುರ. ನಿನ್ನೆ ಕೂಡ ಕಾಲ್ ಮಾಡಿದ್ರಿ ಅಲ್ವಾ ಮೇಡಮ್? ಹೌದು ಸರ್. ತುಂಬ ಖುಷಿ ಆಯಿತು ಮೇಡಮ್. ಹೇಳಿ, ಇವತ್ತು ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ಇದೆ ಮೇಡಮ್. ಹೌದು ಸರ್. ಹಾಂ ಮೇಡಮ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಕೇಳ್ಬೋದಾ? ಅಂದ್ರೆ ತಂಬಾಕಿನಲ್ಲಿ ನಿಕೋಟಿನ್ ಅಂತ ಒಂದು ವಿಷಕಾರಕ ವಸ್ತು ಇರುತ್ತೆ ಅಂತ ಕೇಳಿದ್ದೀನಿ. ಹೌದು ಮೇಡಮ್. ಅದನ್ನ ಜಾಸ್ತಿ ಸ್ಮೋಕ್ ಮಾಡೋದ್ರಿಂದ ಮೌತ್ ಕ್ಯಾನ್ಸರ್, ಅದು ಮತ್ತೆ ಲಂಗ್ಸ್ಗೆ ಎಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೌದು ಕೇಳಿದ್ದೀನಿ. ಮೇಡಮ್, ಹೌದು. ಮೌತ್ ಕ್ಯಾನ್ಸರ್ ಬರುತ್ತೆ, ಲಂಗ್ಸ್ ಕ್ಯಾನ್ಸರ್ ಬರುತ್ತೆ, ಇನ್ನು ಹಲವಾರು ರೀತಿಯ ತೊಂದರೆಗಳಿಗೆ ಅದು ಕಾರಣ ಆಗತ್ತೆ. ಅದಕ್ಕೆ ಸರ್ಕಾರದವರು ಬ್ಯಾನ್ ಮಾಡಿದ್ರೆ ಚೆನ್ನಾಗಿ ಸರ್. ಹೇಳಿದ್ರೆ ಯಾರನ್ನು ಅಷ್ಟು ಈಗ ಕ್ಯಾಚ್ ಮಾಡ್ಕೊಳೋದಿಲ್ಲ. ಹಾಗಾಗಿ ಸ್ವಲ್ಪ ದಿವಸ ಈ ಸ್ಟಾರ್ ಎಲ್ಲ ಬ್ಯಾನ್ ಮಾಡಿದ್ರು ಅಂತ ಕೇಳಿದ್ವಿ ಸರ್. ಇವಾಗ ಏನೋ ಗೊತ್ತಿಲ್ಲ. ಬ್ಯಾನ್ ಮಾಡಿದ್ರು ಕೂಡ ಅದು ಬ್ಲ್ಯಾಕಲ್ಲಿ ಸಿಗ್ತಾ ಇದೆ, ತೊಗೊಂಬಂದು ಯೂಸ್ ಮಾಡ್ತಾ ಇದ್ದಾರೆ ಮೇಡಮ್.
ಪಕ್ಕದ ಕೇರಳ ರಾಜ್ಯದಲ್ಲಿ ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಆ ಒಂದು ಕಠಿಣ ನಿರ್ಧಾರ ನಮ್ಮ ಕರ್ನಾಟಕದಲ್ಲಿ ಕೂಡ ಬರಲಿ ಅಂತ ಹೇಳಿ, ಅದೇ ರೀತಿ ದೇಶದ ಎಲ್ಲ ಕಡೆ ಆ ಒಂದು ಕಠಿಣ ನಿರ್ಧಾರ ಬರಲಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡೋಣ. ನಿಮಗೆ ಕೇಳಿದ್ರೆ ಶಾಕ್ ಅನಿಸ್ಬೋದು ಮಂಜುಳಾ ಮೇಡಮ್, ವರ್ಷಕ್ಕೆ 1 ಕೋಟಿ ಯುವ ಜನ ಈ ಒಂದು ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ. ತುಂಬಾ ಜನ ಅಡಿಕ್ಟ್ ಆಗಿರೋದನ್ನ ನೋಡ್ತಾ ಇದ್ದೀವಿ ಸರ್. ನಮ್ಮನೇಲಿ ಯಾರು ಅಡಿಕ್ಟ್ ಆಗಿಲ್ಲ ಸರ್, ಅದು ಒಂದು ಸಮಾಧಾನಕರ ವಿಷಯ ಅಂದ್ರೆ. ಹೌದು ಮೇಡಮ್, ಎಲ್ರಿಗೂ ನಾನು ನಿಮ್ಮ ಮೂಲಕನೂ ಕೇಳ್ಕೊಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಪರಿಚಯಿಸಿರ್ತಕ್ಕಂಥ ಚಿಕ್ಕ ಮಕ್ಕಳು ಅಥವಾ ಶಾಲೆಗೆ ಹೋಗ್ತಾ ಇರೋರು, ಕಾಲೇಜ್ಗೆ ಹೋಗ್ತಿರೋರು, ಯಾರಾದರೂ ದೊಡ್ಡವರು ಕೂಡ ಸ್ಮೋಕ್ ಮಾಡ್ತಾ ಇದ್ರೆ ಅಥವಾ ಟಬ್ಯಾಕೋ ಯೂಸ್ ಮಾಡ್ತಾರೆ, ದಯವಿಟ್ಟು ಅವ್ರಿಗೊಂದು ಅಡ್ವೈಸ್ ಮಾಡಿ ಅದನ್ನು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿಸಿ ಅಂತ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ಆಮೇಲೆ ನಮ್ಮ ಇನ್ನೊಂದು ಟಾಪಿಕ್ ಬಂದ್ಬಿಟ್ಟು ಇವತ್ತು ಗುರು ಶಿಷ್ಯ ಪರಂಪರೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೇಡಮ್. ಈಗ ಆಲ್ರೆಡಿ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಮೊದಲೆಲ್ಲ ಗುರು ಶಿಷ್ಯರ ಬಾಂಧವ್ಯ ಅಂದರೆ ಅದೇನೋ ಒಂಥರ ಅವಿನಾಭಾವ ಸಂಬಂಧ ಇತ್ತು. ಇವತ್ತೆಲ್ಲ ಹೇಗೆ ಅಂದರೆ ಕ್ಲಾಸ್ ರೂಮ್ ಮಟ್ಟಿಗೆ ಮಾತ್ರ ಸೀಮಿತ ಆಗಿದೆ. ಕ್ಲಾಸ್ ರೂಮ್ ಇಂದ ಹೊರಗಡೆ ಬಂದಮೇಲೆ ಅವ್ರು ಗುರುಗಳಾಗಿದ್ರು ಕೂಡ ಇವರು ಅವರಿಗೆ ಗುರು ಅಂತಕ್ಕಂಥ ರೆಸ್ಪೆಕ್ಟ್ ಕೊಡದೇ ಇರೋ ಒಂದು ಪರಿಸ್ಥಿತಿ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅಂದ್ರೆ ಅದೇ ಸರ್, ಮೊದ್ಲು ಇದ್ದಿದ್ದ ಬಾಂಡಿಂಗ್ಸ್ ಬರ್ತಾ ಕಡಿಮೆ ಆಗಿದೆ ಸರ್. ಮೊದ್ಲು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು ಟೀಚರ್ಸ್ಗಳಿಗೆ. ಟೀಚರ್ಸ್ಗಳು ಹಂಗೆ ಇರ್ತಿದ್ರು ಮುಂಚೆ, ತುಂಬಾ ಡೆಡಿಕೇಟಿವ್ ಆಗಿರ್ತಿದ್ರು. ಇತ್ತೀಚೆಗೆ ಸ್ವಲ್ಪ ಅವರಲ್ಲೂ ಕೆಲವ್ರು ಇದಾರೆ, ಈಗ್ಲೂ ಕೂಡ ತುಂಬಾ ಜನ ಟೀಚರ್ಸ್ಗಳು ಇದಾರೆ. ಆ ತರನೇ ಐಡಿಯಲ್ ಟೀಚರ್ಸ್ ಅನ್ನೋರು ಈಗ್ಲೂ ಕೂಡ ತುಂಬಾ ಕೆಲವರೆಲ್ಲ ಇದಾರೆ. ಆದ್ರೆ ಸ್ಟೂಡೆಂಟ್ಸ್ಗಳಿಗೆ ಟೀಚರ್ಸ್ಗೆ ಮೊದ್ಲಿದ್ದ ಅಂತ ಒಂದು ಬಾಂಡಿಂಗ್ಸ್ ಇವಾಗಿಲ್ಲ ಸರ್, ಕಡಿಮೆ ಆಗಿದೆ. ಅದು ಇದ್ರೆ ಚೆನ್ನಾಗಿದೆ. 2 ಕಡೆಯಿಂದಲೇ ಇರ್ಬೇಕು. ಅವ್ರ ಟೀಚರ್ಸ್ ಕೂಡ ಹಂಗೆ ಇರ್ಬೇಕು, ಅವರು ಮತ್ತೆ ಸ್ಟೂಡೆಂಟ್ಸ್ ಹಂಗೆ ಇರ್ಬೇಕು. ಅದು ಅವ್ರಿದ್ರು ಅವರು ನೇಚರ್, ಅವ್ರು ಸ್ಟ್ರಿಕ್ಟ್ ಇದ್ದು ಅವರು ಎಫಿಷಿಯಂಟ್ ಇದ್ರು ಅಂದ್ರೆ ಸ್ಟೂಡೆಂಟ್ಸ್ ಆಕ್ಚುಲಿ ಎದುರುತ್ತಾರೆ ಅವ್ರಿಗೆ. ಅವ್ರ ಎಫಿಷಿಯನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಜ ನಿಜ ಮೇಡಮ್, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಗುರು ಶಿಷ್ಯನ ಮುನ್ನುಡಿ ಆಗಿರ್ಬೇಕು, ಶಿಷ್ಯ ಗುರುವಿನ ಕನ್ನಡಿ ಆಗಿರ್ಬೇಕು. ಖಂಡಿತ ಖಂಡಿತ, ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಹಿಂದೆ ಗುರು ಅಂತಕ್ಕಂಥದ್ದು ಇದ್ರೆ ಮುಂದೆ ಯಾವುದೇ ಗುರಿ ಇರಲಿ ತಂತಾನೆ ಅದು ರೀಚ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಮೇಡಮ್, ಅಲ್ವಾ? ಸೊ ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ರಿ. ನಿಮ್ಮ ಒಂದು ಶಾಲಾ ದಿನಗಳಲ್ಲಿ ಅಥವಾ ಕಾಲೇಜ್ ದಿನಗಳಲ್ಲಿ ಏನಾದರೂ ಒಂದು ನೀವು ಗುರುಗಳಿಗೆ ಅತ್ಯಂತ ಇಷ್ಟ ಆಗಿರ್ತಕ್ಕಂಥ ಏನಾದ್ರು ಒಂದು ಘಟನೆ ಇದ್ರೆ ಅದನ್ನ ನೆನಪಿಸ್ಕೋಬೋದಾ ಮೇಡಮ್? ಇದೆ ಸರ್. ಅಂದ್ರೆ ನಾವು ಸ್ಟೂಡೆಂಟ್ ಲೈಫಲ್ಲಿ ಅಂದ್ರೆ ನಾವು 1 to 10th ವರೆಗೆ ಎಲ್ಲ ಟೀಚರ್ಸ್ಗೂ ಫೇವ್ರೇಟ್ ಆಗಿದ್ದೆ ಸರ್. ಸುಮಾರು ಅಪ್ರಾಕ್ಸಿಮೇಟ್ ಅಂದ್ರೆ 30 ಜನ ಟೀಚರ್ಸ್ಗೆ ಫೇವ್ರೇಟ್ ಆಗಿದ್ದೆ ನಾನು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆಮೇಲಿಂದ ಏನಂದ್ರೆ ನಾವು ಡೈಲಿ ಅವ್ರ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇದ್ದೆ ನಾನು. ಒಂದೊಂದ್ಸಲ ತುಂಬಾ ರೇರ್ ಆಗಿ ಒಂದೊಂದ್ ದಿನ ನಾನು ಈಗ ಟೆಕ್ಸ್ಟ್ ಬುಕ್ ತರ್ಲಿಲ್ಲ ಅಂದ್ರೆ ಪನಿಷ್ ಮಾಡ್ತಿದ್ರು ಒಬ್ರು ಸರ್. ಒಂದಿನ ನಾನು ಮರ್ತೋಗಿದ್ದೆ ಟೆಕ್ಸ್ಟ್ ಬುಕ್, ನನಗೆ ಪನಿಷ್ ಮಾಡ್ಲಿಲ್ಲ ಅವರು. ಆಮೇಲೆ ಇನ್ನೂ ಒಬ್ರು ಮೇಡಮ್ ಮಾಸ್ಟರ್ CS ಅಂತ ಇದ್ರು, ಅವ್ರನ್ನು ಅಷ್ಟೇ ಡೈಲಿ ಅವ್ರ ಪಾಠ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ವಶನ್ಗೂ ಕೇಳ್ತಾ ಇದ್ರು. ಡೈಲಿ ಆನ್ಸರ್ ಮಾಡ್ತಾ ಇದ್ದೆ. ಒಂದಿನ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಪನಿಷ್ ಮಾಡ್ಲಿಲ್ಲ, ಎಕ್ಸಾಮ್ಷನ್ ಕೊಟ್ಟಿದ್ರು. ಓಕೆ ಓಕೆ ಓಕೆ, ಅವೆರಡು ನೆನಪಿದೆ. ಸೊ ಗ್ರೇಟ್ ಮೇಡಮ್. ನಿಮ್ಮ ಒಂದು ಶಾಲಾ ದಿನಗಳಲ್ಲಿ ನೀವು ಈಗಲೂ ಕೂಡ ಆ ಶಿಕ್ಷಕರ ಹೆಸರುಗಳನ್ನು ನೆನ್ಪಿಟ್ಕೊಂಡಿದ್ದೀರಿ, ಆ ಶಿಕ್ಷಕರ ಜೊತೆ ಇದ್ದಂತಹ ಒಂದು ಅವಿನಾಭಾವ ಸಂಬಂಧವನ್ನು ನೆನ್ಪಿಟ್ಕೊಂಡಿದ್ದೀರಿ. ನಿಜಕ್ಕೂ ಆ ರೀತಿ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಒಂದು ಅಕ್ಷರ ಕಲಿಸಿದ್ರು ಕೂಡ ನಾವು ಅವ್ರನ್ನ ಗುರು ಅಂತಕ್ಕಂಥ ಕೃತಜ್ಞತೆಯಿಂದ ನಿಜ 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 ಮೇಡಮ್, ನಿಜ. ತುಂಬ ಒಳ್ಳೆ ಮಾತು ಮೇಡಮ್. ಅದು ಗುರುಗಳನ್ನ ನಾವು ಯಾವತ್ತೂ ಮರಿಲೇಬಾರ್ದು. ಯಾಕೆಂದರೆ ಇವತ್ತು ನಾವೇನಾದ್ರು ಈ ಸ್ಥಾನದಲ್ಲಿ ಇದ್ದೀವಿ ಅಂದರೆ ನಮಗೆ ಆವಾಗ 2 ಏಟು ಕೊಟ್ಟು ಕಲಿಸಿರ್ತಕ್ಕಂಥ ಗುರುಗಳೇ ಕಾರಣ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ಅಂದ್ಕೊಳ್ತೀನಿ ಮೇಡಮ್. ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ, ನಿಮ್ಮ ದಿನ ಶುಭವಾಗಿರಲಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ, ಖುಷಿಯಾಗಿರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಮಂಜುಳಾ ಮೇಡಮ್ ಅವರು ಕಾಲ್ ಮಾಡಿದ್ರು ಕಾಶಿಪುರದಿಂದ. ಅವ್ರು ಹೇಳ್ತಾ ಇದ್ರು ಗುರು ಶಿಷ್ಯ ಪರಂಪರೆ ಅಂದರೆ ಹೇಗಿರಬೇಕು, ನಾವು ಗುರುಗಳ ಜೊತೆ ಹೇಗೆ ಪ್ರೀತಿಯಿಂದ ಇರಬೇಕು, ಗೌರವದಿಂದ ಇರಬೇಕು ಅಂಥೇಳಿ. ಯಾಕೆಂದರೆ ಒಂದು ಅಕ್ಷರ ಕಲಿಸಿರ್ತಕ್ಕಂಥವ್ರು ಕೂಡ ಗುರು ಆಗ್ತಾರೆ. ಇವತ್ತು ನಾವೇನಾದರೂ ಉನ್ನತವಾಗಿದ್ದ ಹುದ್ದೆಗಿದ್ದೀವಿ, ಉನ್ನತವಾಗಿರ್ತಕ್ಕಂಥದ್ದನ್ನು ಸಾಧಿಸ್ತಾ ಇದ್ದೀವಿ ಅಂದರೆ ಅವತ್ತು ನಮಗೆ ಆ ಗುರುಗಳು ನೀಡಿರ್ತಕ್ಕಂಥ ಒಂದು ಮಾರ್ಗದರ್ಶನ ಕಾರಣ ಅನ್ನೋದರಲ್ಲಿ 2 ಮಾತಿಲ್ಲ. ಗುರು ಅಂದರೆ ಕೇವಲ ವಿದ್ಯೆ ಹೇಳ್ಕೊಡ್ತಕ್ಕಂಥ ಗುರುವೇ ಆಗಿರಬೇಕು ಅಂತಿಲ್ಲ. ಹಲವಾರು ಜನ ನಮಗೆ ಜೀವನದಲ್ಲಿ ಗುರುಗಳು ಇರ್ತಾರೆ. ಒಬ್ಬ ಶಿಸ್ತು ಕಲಿಸಿರ್ತಕ್ಕಂಥವ್ರು ಗುರುಗಳೇ ಆಗ್ತಾರೆ. ಒಂದು ಕೈ ಹಿಡಿದು ನಡೆಸಲಿಕ್ಕೆ ಕಲಿಸಿರ್ತಕ್ಕಂಥವ್ರು ಕೂಡ ಗುರುಗಳೇ ಆಗ್ತಾರೆ. ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ ಹೇಳಿರ್ತವ್ರು ಕೂಡ ಗುರು ಆಗ್ತಾರೆ. ಹಾಗಾಗಿ ನಾವು ಯಾವುದೇ ಒಬ್ಬ ವಿಚಾರವನ್ನು ಒಬ್ಬ ಒಳ್ಳೆ ವ್ಯಕ್ತಿಯಿಂದ ಕಲಿತಾಗ ಅವರು ಕೂಡ ನಮ್ಗೆ ಯಾವತ್ತೂ ಗುರುವೇ ಆಗ್ತಾರೆ.
ಸೊ ಅಂಥ ಗುರುಗಳನ್ನ ಸದಾಕಾಲ ನಾವು ಯಾವತ್ತು ನೆನ್ಪಿಟ್ಟುಕೊಂಡು ಜೀವನದಲ್ಲಿ ಮುಂದೆ ಹೋದಾಗ ಹಂತ ಹಂತವಾಗಿ ನಾವೆಲ್ಲ ಒಂದು ಒಳ್ಳೆ ಹುದ್ದೆಗೆ ಒಳ್ಳೆ ಸ್ಥಾನಕ್ಕೆ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಆವಾಗಲೇ ನಾನು ತಂಬಾಕು ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಎಷ್ಟೊಂದು ಡೇಂಜರಸ್ ಆಗಿದೆ ಅಂದರೆ, ಎಲ್ಲೋ ಒಂದು ಕಡೆ ಪೇರೆಂಟ್ಸು ತಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಕಳ ಕಡೆ ಗಮನ ಕೊಡೋದನ್ನು ಕಡಿಮೆ ಮಾಡಿರ್ತಾರೆ, ಅಥವಾ ಅವರಿಗೆ ಆ ಸಮಯ ಸಿಗ್ತಾ ಇರಲ್ಲ. ಸೊ ಇದನ್ನೇ ಮಿಸ್ಯೂಸ್ ಮಾಡಿಕೊಂಡು ಸಂಗತಿ ಸಹವಾಸಕ್ಕೆ ಬಿದ್ದಂತಹ ಇವಾಗಿನ ಯೂತ್ಸ್ ಏನಿದ್ದಾರೆ ಅವರೆಲ್ಲ ಸ್ಮೋಕಿಂಗ್ ಇರ್ಬೋದು, ಟಬ್ಯಾಕೋ ಇರ್ಬೋದು, ಎಷ್ಟೋ ಜನ ಆಲ್ರೆಡಿ ಡ್ರಿಂಕ್ಸು ಕೂಡ ಕೈ ಹಿಡಿದ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯಮಾಡಿ ವಾರಕ್ಕೆ ಒಮ್ಮೆ ಆದರೂ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು 10 ನಿಮಿಷನೋ ಅರ್ಧ ಗಂಟೆನೋ ಮಾತಾಡಿ, ಅವರ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ, ಅವರ ಸ್ನೇಹಿತರು ಯಾರ ಜೊತೆ ಅವರು ಇರ್ತಾರೆ ಅನ್ನೋದನ್ನು ಗಮನಿಸಿ. ಹಾಗೆ ಅವರ ಒಂದು ಬಿಹೇವಿಯರಲ್ ಚೇಂಜಸ್ ಏನಾದ್ರು ಕಾಣಿಸ್ತಾ ಇದೆಯಾ ನೋಡಿ. ಅವರ ಹಲ್ಲುಗಳನ್ನು ಒಮ್ಮೆ ನೋಡಿದ್ರೆ ಸಾಕು. ಅವ್ರೇನಾದ್ರು ಟಬ್ಯಾಕೋ ಯೂಸ್ ಮಾಡ್ತಾ ಇದ್ರು ಅಂದರೆ ಅಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಅವ್ರೇನಾದ್ರು ಸ್ಮೋಕ್ ಮಾಡ್ತಾ ಇದ್ದು ಅಂದರೆ ಅವ್ರ ಬಟ್ಟೆ ವಾಶ್ ಮಾಡುವಾಗ ಜಸ್ಟ್ ನೀವು 1 ಸೆಕೆಂಡ್ ನೋಡಿದ್ರೆ ಸಾಕು, ಅಲ್ಲಿ ಗೊತ್ತಾಗ್ಬಿಡ್ತದೆ. ಸೊ ಹಾಗಾಗಿ ದಯವಿಟ್ಟು ನಾನು ಎಲ್ಲ ಪೇರೆಂಟ್ಸಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ವಾರಕ್ಕೆ ಅರ್ಧ ಗಂಟೆನಾದರೂ ನಿಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ, ಅವರಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಯನ್ನು ಗಮನಿಸಿ. ನಾನು ಎಲ್ಲ ಫ್ರೆಂಡ್ಸ್ಗೆ, ಯೂತ್ಸ್ಗೆ ನಾನು ಹೇಳ್ತಾ ಇರ್ತಕ್ಕಂಥ ಮಾತು ಬೇಜಾರಾಗ್ಬೋದು, ಆದರೂ ಕೂಡ ತೊಂದರೆ ಇಲ್ಲ. ಬಿಕಾಸ್ ನೀವೆಲ್ಲರೂ ಈ ದೇಶದ ಆಸ್ತಿ. ನೀವು ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಶ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಬ್ಯಾಡ್ ಹ್ಯಾಬಿಟ್ಸಿಂದ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿರೋದ್ರಿಂದ ನಾನು ನಿಮ್ಮ ಪೇರೆಂಟ್ಸ್ ಹತ್ರ ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಆ ಪೇರೆಂಟ್ಸ್ ಜೊತೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಪಾತ್ರ ನಿರ್ವಹಿಸ್ತಕ್ಕಂಥದ್ದು ನಮ್ಮ ಸ್ನೇಹಿತರು. ಯಾರೆಲ್ಲ ಸ್ನೇಹಿತರು ಇದ್ದೀರಿ, ದಯಮಾಡಿ ನಿಮ್ಮ ಸ್ನೇಹಿತರು, ನೀವು ಸ್ಮೋಕ್ ಮಾಡ್ತಿಲ್ಲ ಅಂದ ಮಾತ್ರಕ್ಕೆ ನೀವೊಬ್ಬರು ಒಳ್ಳೆಯರಾಗಿದ್ದರೆ ಸಾಧ್ಯ ಇಲ್ಲ. ನಿಮ್ಮ ಸ್ನೇಹಿತರು ಯಾರಾದರೂ ಸ್ಮೋಕ್ ಮಾಡ್ತಾಯಿದ್ರೆ ಅಥವಾ ಟಬ್ಯಾಕೋ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಅವರಿಗೆ ಯಾವುದೋ ಒಂದು ರೀತಿಯಿಂದ ಬೇರೆ ಕಡೆ ಅವ್ರನ್ನ ಡೈವರ್ಟ್ ಮಾಡಿ ಆ ಒಂದು ಬ್ಯಾಡ್ ಹ್ಯಾಬಿಟ್ಸನ್ನು ಬಿಡಿಸೋದಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಬಿಕಾಸ್ ಸ್ನೇಹದಲ್ಲಿ ಅಂಥ ಒಂದು ಚುಂಬಕ ಶಕ್ತಿ ಇದೆ, ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ. ಒಬ್ಬ ಒಳ್ಳೆ ಸ್ನೇಹಿತ ಹೇಳ್ದ ಅಂದರೆ ಖಂಡಿತವಾಗಿ ಟಬ್ಯಾಕೋನ ಬಿಡೋದು ಏನು ದೊಡ್ಡ ವಿಚಾರ ಅಲ್ಲ. ಅದರ ಜೊತೆಗೆ ಈ ಸ್ಮೋಕಿಂಗ್ ಹ್ಯಾಬಿಟಿಂದ ದೂರ ಇರ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಸೊ ದಯಮಾಡಿ ಹುಡುಗಿರಾಗಿರ್ಬೋದು ಅಥವಾ ಹುಡುಗರಾಗಿರ್ಬೋದು, ನಿಮ್ಮ ಸ್ನೇಹಿತರಿಗೆ ಎನ್ಕರೇಜ್ ಮಾಡಿ, ಮೋಟಿವೇಟ್ ಮಾಡಿ, ಅವರಿಗೆ ಬೇರೆ ರೀತಿಯಲ್ಲಿ ಅವರಿಗೆ ಡೈವರ್ಟ್ ಮಾಡಿ ಈ ಸ್ಮೋಕಿಂಗ್ ಮತ್ತು ಈ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ, ಟಬ್ಯಾಕೋ ಯೂಸ್ ಮಾಡ್ತಕ್ಕಂಥದ್ದು, ಅದರಿಂದ ದಯಮಾಡಿ ಅವ್ರನ್ನ ಹೊರಗಡೆ ತನ್ನಿ. ಮುಂದೆ ಒಂದು ದಿವಸ ಫ್ಯೂಚರಲ್ಲಿ ಖಂಡಿತ ಅವ್ರು ನಿಮ್ಮ ಬಿಗ್ ಫ್ಯಾನ್ ಆಗಿಬಿಡ್ತಾರೆ. ಸೊ ನನ್ನ ಇಂಥ ಫ್ರೆಂಡ್ಸ್, ಇಂಥ ಹುಡುಗ ಅಥವಾ ಇಂಥ ಹುಡುಗಿ, ಅವಳು ನನಗೆ ಫೋರ್ಸ್ ಮಾಡೋದ್ರಿಂದ ಅಥವಾ ಅವ್ನು ನನಗೆ ಫೋರ್ಸ್ ಮಾಡೋದ್ರಿಂದ ನಾನು ಟಬ್ಯಾಕೋಯಿಂದ ದೂರ ಆದೆ, ಇವತ್ತು ಹೆಲ್ತಿ ಲೈಫ್ ಲೀಡ್ ಮಾಡ್ತೀನಿ ಅಂತ ಹೇಳಿ. ಸ್ನೇಹಿತರೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಥವಾ ಅದು ಗೊತ್ತಿದ್ರೂ ಕೂಡ ಅದನ್ನು ಅವರು ಇಗ್ನೋರ್ ಮಾಡ್ತಾರೆ. ಇದರಿಂದ ಎಷ್ಟೋ ಥರದ ಸಮಸ್ಯೆ ಬರ್ತಾ ಇದೆ. ಅಂದರೆ ಲುಕ್ ಲೈಕ್ಸ್ ಆ್ಯಂಟಿ ಏಜಿಂಗ್, ಅಂದರೆ ತುಂಬ ಬೇಗ ವಯಸ್ಸಾದ ಥರ ಕಾಣಿಸ್ತಾರೆ ಹುಡುಗರು, ಯೂತ್ಸ್. ಅದರಿಂದ ವೈಟ್ ಹೇರ್ಸ್ ಪ್ರಾಬ್ಲಮ್ ಬರ್ಬೋದು. ಅದರಿಂದ ಇನ್ನೂ ಹೆಚ್ಚು ಮದುವೆ ಆದ ನಂತರ ಅವರಿಗೆ ಎಲ್ಲ ಮುಖ್ಯವಾಗಿ ಇನ್ಫರ್ಟಿಲಿಟಿ ಒಂದು ಪ್ರಾಬ್ಲಮ್ ಕಾಡುತ್ತೆ. ಇದು ತುಂಬ ಜನ ಹೇಳಿರ್ತಾರೆ ಅಥವಾ ತುಂಬ ಜನ ಕೇಳಿಸ್ಕೊಂಡ್ರು ಕೂಡ ಇದನ್ನು ನೆಗ್ಲೆಕ್ಟ್ ಮಾಡಿರ್ತೀರಿ. ಎಷ್ಟೋ ಜನಕ್ಕೆ ಮದುವೆ ಆಗಿರ್ತಕ್ಕಂಥ ಯಾರು ಸ್ಮೋಕ್ ಮಾಡ್ತಾರೆ, ನೀವು ಅವ್ರನ್ನ ಹತ್ತಿರದಿಂದ ಗಮನಿಸಿ. ಅವ್ರಿಗೆ ಒಂದು ಮಗು ಆಗಲಿಕ್ಕೆ 8-10 ವರ್ಷ ಆಗುತ್ತೆ, ಇಲ್ಲ ಎಷ್ಟೋ ಜನಕ್ಕೆ ಮಕ್ಕಳೇ ಆಗಿಲ್ಲ. ಇದಕ್ಕೆ ನಾನು ನನ್ನ ಸ್ನೇಹಿತರನ್ನ ತುಂಬ ಹತ್ತಿರದಿಂದ ಗಮನಿಸಿದ್ದೀನಿ ಹೇಳ್ತಾ ಇದ್ದೀನಿ. ದಯಮಾಡಿ ಯಾರೆಲ್ಲ ಸ್ಮೋಕ್ ಮಾಡ್ತಾ ಇದ್ದೀರಿ ಅಂಥವರು ನಿಮ್ಮ ಸ್ಮೋಕಿಂಗ್ ಹ್ಯಾಬಿಟನ್ನು ಬಿಟ್ಬಿಡಿ, ಟಬಾಕೋ ಹ್ಯಾಬಿಟನ್ನ ಬಿಟ್ಬಿಡಿ. ಅಥವಾ ನೀವು ಸ್ಮೋಕ್ ಮಾಡ್ತಿಲ್ಲ ಅಂದರೂ ಕೂಡ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರಾದರೂ ಸ್ಮೋಕ್ ಮಾಡ್ತಾರೆ ಅಂದರೆ ದಯವಿಟ್ಟು ಅವರಿಗೆ ಹೇಳಿ ಅದನ್ನು ಅವಾಯ್ಡ್ ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗನ್ನು ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಇನ್ನೊಂದು 2-3 ಅತ್ಯಂತ ಖುಷಿಯ ಘಟನೆಗಳನ್ನು ಹಂಚ್ಕೋಬೇಕು. ತುಂಬ ಖುಷಿ ಅನ್ನಿಸ್ತಾ ಇದೆ. ಒಬ್ಬ ಭಾರತೀಯನಾಗಿ, ವಿಶೇಷವಾಗಿ ಅದರಲ್ಲೂ ಕೂಡ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತದ ಹುಡುಗ ಪ್ರಜ್ಞಾನಂದನ್ ವಿಜೇತರಾಗಿದ್ದಾರೆ ಕಾರ್ಲಿಸನ್ ವಿರುದ್ಧ. ನಿಜಕ್ಕೂ ಎಂಥ ಹೆಮ್ಮೆ ಅಂದರೆ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಕೂಡ ಆತ ವಿಶ್ವದ ಮೊದಲನೇ ಆಟಗಾರರ ರ್ಯಾಂಕಿಂಗ್ ಪಡೆದಿದ್ದಾರೆ. ಅದರ ಜೊತೆಗೆ ಅವನ ಸಹೋದರಿ, ಅವನ ಅಕ್ಕ ಕೂಡ ಇವತ್ತು ಫಸ್ಟ್ ರ್ಯಾಂಕಲ್ಲಿದ್ದಾಳೆ ಅಂತ ಹೇಳೋಕ್ಕೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಏಕೆಂದರೆ ಇವತ್ತು ನಾವೆಲ್ಲರೂ ಭಾರತೀಯರು ಕೇವಲ ಕ್ರಿಕೆಟಿಗೆ ಮಾತ್ರ ಮಾನ್ಯತೆ ನೀಡ್ತಾ ಇದ್ದೀವಿ. ಆದರೆ ಚೆಸ್ ಅಂತಕ್ಕಂಥದ್ದು ಎಂಥ ಒಂದು ಬುದ್ಧಿಮತ್ತೆಯನ್ನು ಹೆಚ್ಚಿಸ್ತಕ್ಕಂಥ ಗೇಮ್ ಅಂದರೆ ನಿಜಕ್ಕೂ ಅವನಿಗೆ ವಿಶ್ವವೇ ಸಲ್ಯೂಟ್ ಮಾಡ್ತಾ ಇದೆ ಅವನ ಸಾಧನೆಗೆ. ಸೊ ವಿ ಆರ್ ವೆರಿ ಪ್ರೌಡ್. ನಮ್ಮ ಭಾರತೀಯ ವಿಶ್ವದ ಮೊದಲನೇ ರ್ಯಾಂಕಲ್ಲಿ ಇದ್ದಾರೆ. ಅದನ್ನು ವಿಶ್ವನಾಥನ್ ಆನಂದನ್ ಆದ ನಂತರ ಯಾರಾದರೂ ಆ ಸ್ಥಾನ ಗಳಿಸಿದ್ದಾರೆ ಅಂದರೆ ನಮ್ಮ ಈ ಕಿರಿಯ ವಯಸ್ಸಿನ ಪ್ರಜ್ಞಾನಂದನ್. ನಿಜಕ್ಕೂ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ, ವಿಶೇಷ ಶುಭಾಶಯಗಳನ್ನ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ತಿಳಿಸೋಣ ವೀಕ್ಷಕರೇ. ಅದರ ಜೊತೆಗೆ ಇವತ್ತು ಒಬ್ಬ ಮಹಾನ್ ಮಹಾರಾಣಿಯ ಒಂದು ಹುಟ್ಟುಹಬ್ಬ.
ಆ ಮಾತೆಯ ಹೆಸರು ಅಹಲ್ಯಾಬಾಯಿ ಹೋಳ್ಕರ್. ಅಹಲ್ಯಾಬಾಯಿ ಹೋಳ್ಕರ್ ಎಂಥ ಒಂದು ವಿಶೇಷವಾದ ರಾಣಿ ಅಂದರೆ, ತನ್ನ ಒಂದು ಸುತ್ತಮುತ್ತಲ ಇರತಕ್ಕಂಥ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಮೊಘಲರ ಆಳ್ವಿಕೆಯಲ್ಲಿ ಹಲವಾರು ದೇವಸ್ಥಾನಗಳನ್ನು ಅವರು ಧ್ವಂಸ ಮಾಡಿದರು. ಆ ಎಲ್ಲ ದೇವಸ್ಥಾನಗಳನ್ನು ಈ ರಾಣಿ ಪುನರುಜ್ಜೀವನಗೊಳಿಸಿದ್ರು. ಅದರಲ್ಲೂ ವಿಶೇಷವಾಗಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸೋದ್ರ ಜೊತೆಗೆ ಅದರ ಸಂಪೂರ್ಣ ಜೀರ್ಣೋದ್ಧಾರದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥದ್ದು ಈ ಅಹಲ್ಯಾಬಾಯಿ ಹೋಳ್ಕರ್ ಅಂತಕ್ಕಂಥ ಮಹಾರಾಣಿ. ನಿಜಕ್ಕೂ ಕೂಡ ಶಾಲೆಯೊಂದು ತೆರೆಯುತ್ತೆ ಒಬ್ಬ ಹೆಣ್ಣು ಕಲ್ತ್ರೆ ಅಂತ ಹೇಳ್ತಾರೆ. ಅದು ಎಷ್ಟು ಅಕ್ಷರಶಃ ಸತ್ಯ ಅಂತ ಹೇಳಿದ್ರೆ, ನಿಜಕ್ಕೂ ಈ ಅಹಲ್ಯಾಬಾಯಿ ಹೋಳ್ಕರ್ ಅಂತವ್ರನ್ನ ನೋಡಿ ನಮ್ಮ ಕನ್ನಡದ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಎಂತೆಂಥ ಮಹಾನ್ ಸಾಧಕಿಯರಿದ್ದಾರೆ. ನಿಜಕ್ಕೂ ಎಲ್ಲರಿಗೂ ಕೂಡ ಕೈ ಜೋಡಿಸಿ ಮುಗಿಬೇಕು. ಈ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಹೇಳೋದಾದರೆ ಪುಟಗಟ್ಟಲೆ ಮಾತಾಡ್ಬೋದು. ಅಷ್ಟೊಂದು ಸಾಧನೆಗಳನ್ನು ಆ ತಾಯಿ ಮಾಡಿದ್ದಾರೆ. ತನ್ನ ರಾಜ್ಯದ ಒಂದು ಆಡಳಿತದಲ್ಲಿ ಹಲವಾರು ಎಷ್ಟು ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ಅವ್ರು ತೆಗೆದುಕೊಳ್ತಾ ಇದ್ದು ಅಂದರೆ, ಅದು ಕೃಷಿಗೆ ಸಂಬಂಧಪಟ್ಟಾಗಿರ್ಬೋದು, ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಅದು ತನ್ನ ಆಡಳಿತದಲ್ಲಿ ಎಲ್ಲ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡೋ ಒಂದು ನಿಟ್ಟಿನಲ್ಲಿ ಕಾಲದಲ್ಲೇ ಆ ಮಾತೆ ಯೋಚನೆ ಮಾಡ್ತಾಯಿದ್ರು. ಅಂದರೆ ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡಬೇಕು. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಎಷ್ಟೊಂದು ಗಟ್ಟಿಮುಟ್ಟಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಹೊಂದಿತ್ತು ಅಂಥೇಳಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಒಂದು ಕಾಲರ್ ಬರ್ತಾ ಇದೆ, ಒಂದು ಕಾಲ್ನ ರಿಸೀವ್ ಮಾಡ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ದಯವಿಟ್ಟು ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಸರಿ. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಬನ್ನಿಕೋಡಿಯಿಂದ ಗಂಗಮ್ಮ ಅಂತ ಮಾತಾಡ್ತಾ ಇರೋದು. ಬನ್ನಿಕೋಡಿಂದ ಜಾನಕಮ್ಮ? ಗಂಗಮ್ಮ. ಓಕೆ ಗಂಗಮ್ಮ ಅವರೇ, ಹೇಳಿ ಹೇಗಿದ್ದೀರಿ? ಇವತ್ತು ನಮ್ಮ ಪಾಪಿದು ಬರ್ತಡೇ ಇತ್ತು. ಓಕೆ ಅಮ್ಮ, ಅವ್ರ ಹೆಸರೇನು? ರೇಣುಕಾ ಸಹನ ಅಂತ. ರೇಣುಕಾ ಸಹನ, ಇಬ್ರು ಹುಟ್ಟಿದಬ್ಬ ಇದೆಯಾ ಇವತ್ತು? ಅವ್ರು ಇಲ್ಲ, ಒಬ್ಬರೇ ಅವರು. ನಮ್ಮಮ್ಮ ಇಟ್ಟರ ಹೆಸರು ಸಹನ ಅಂತ. ಓಕೆ ನಾವು ಇಟ್ಟಿರೋ ರೇಣುಕಾ ಅಂತ. ಓಕೆ, ನೀವೇ ಒಂದ್ ಕಡೆ ನಿಮ್ಮ ಕಡೆಯಿಂದ ಒಂದ್ಸಲ ಶುಭಾಶಯ ಹೇಳ್ಬಿಡಿಮ್ಮ. ಹುಟ್ಟು ಹಬ್ಬದ ಶುಭಾಶಯಗಳು ರೇಣುಕಾ. ಓಕೆ ಅಮ್ಮ, ನಮ್ಮ V1 ವಾಹಿನಿ ವತಿಯಿಂದ ಕೂಡ ರೇಣುಕಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ನಿಮಗೆ 100 ಕಾಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಹಾಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇದೇ ರೀತಿ ಕಾಲ್ ಮಾಡ್ತಾ ಇರಿ. ನಮಸ್ಕಾರ ಅಮ್ಮ. ಸರಿ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಾವು ಯಾವುದೇ ಒಂದು ಹಂತದಲ್ಲಿ ಮುಂದಕ್ಕೆ ಹೋಗಬೇಕು ಅಂದರೆ ನಾವು ಸತತ ಪರಿಶ್ರಮ ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ನಮಗೆ ಯಾವಾಗಲೂ ಪ್ರೇರೇಪಣೆಯಾಗಿರ್ತಕ್ಕಂಥವ್ರು ನಮ್ಮ ಸ್ನೇಹಿತರು, ನಮ್ಮ ಗುರುಗಳು, ನಮ್ಮ ಕುಟುಂಬದವರು. ಸೊ ಅವರೆಲ್ಲರ ಒಂದು ಸಹಕಾರ ನಮ್ಗೆ ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಹಲೋ, ಬಹುಶಃ ಕರೆಯಲ್ಲಿ ಸಂಪರ್ಕ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ನೆಟ್ವರ್ಕ್ ಇಶ್ಯೂ ಇರಬೇಕು. ನೋಡೋಣ, ನಾವು ಯಾವತ್ತೂ ಈ ಒಂದು ಜೀವನದ ಒಂದು ನಡೆಸುವಾಗ ಹಲವಾರು ರೀತಿಯ ಸಂಬಂಧಗಳನ್ನ ನಮ್ಮ ವಯಸ್ಸಿಗೆ ಅನುಗುಣವಾಗಿ ತಗೊಳ್ತಾ ಹೋಗ್ತೀವಿ. ಪುಟ್ಟಂದಿರಿದ್ದಾಗ ಜಾಸ್ತಿ ಮನೆಗೇ ನಾವು ಅಟ್ಯಾಚ್ಮೆಂಟ್ ಇರ್ತೀವಿ. ಸ್ವಲ್ಪ ಮೇಲೆ ಬರ್ತಾ ಶಾಲೆಗೆ ಅಟ್ಯಾಚ್ಮೆಂಟ್ ಆಗ್ತೀವಿ, ಅನಂತರ ಕಾಲೇಜು, ಅನಂತರ ಒಂದು ಸ್ನೇಹ ಬಳಗ, ಆಮೇಲೆ ಒಂದು ಉದ್ಯೋಗ. ಹೀಗೆ ಹಲವಾರು ರೀತಿಯಲ್ಲಿ ಹಂತವಾಗಿ ನಾವು ಒಂದು ಸ್ನೇಹ ಬಳಗವನ್ನು, ಪ್ರೀತಿಯನ್ನು ಸಂಪಾದಿಸ್ತಾ ಹೋಗ್ತಾ ಇರ್ತೀವಿ. ಒಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಅನಿಲ್ ರಾಯ್ಕರ್ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ಸರ್, ಯಾರು ಮಾತಾಡ್ತಾ ಇರೋದು? ನೋಡ್ತಾ ಇರ್ತೀನಿ ಸರ್, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತ ಹೇಳಿ. ಉಮೇಶ್ ಸರ್, ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಮೊನ್ನೆ ಸಿರಿಧಾನ ಕಾರ್ಯಕ್ರಮ ಮಾಡಿದ್ರಲ್ಲ ರಾಡೇಬೆನ್ನೂರಲ್ಲಿ? ಹೌದು ಸರ್, ಹೌದು. ಬಹಳ ಚೆನ್ನಾಗಿದೆ ಸರ್, ಅದು ತುಂಬಾ ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಾಳೆ ಭಾನುವಾರ ಕೂಡ ಸಿರಿಧಾನ್ಯದ ಮೇಳ ನಡೀತಾ ಇದೆ ಐಕಾಂತಿಕದಲ್ಲಿ, ಶ್ರೀನಿವಾಸಪುರದಲ್ಲಿ. ಸಾಧ್ಯವಾದರೆ ಹೋಗ್ಬಿಟ್ಟು ಬನ್ನಿ ಸರ್, ಎಲ್ರಿಗೂ ತಿಳಿಸಿ. ಹೇಳ್ತೀನಿ ಸರ್. ಯಾಕೆಂದ್ರೆ ನಾವು ಸಾವಯವ ವಸ್ತುಗಳನ್ನ ಬಳಸಿದಾಗ ರೈತರಿಗೆ ತುಂಬಾ ಸಹಾಯ ಆಗತ್ತೆ. ಮತ್ತೆ ಏನಾದ್ರು ಪರ್ಚೇಸಿಂಗ್ ಮಾಡೋದಿದ್ರೆ ದಯವಿಟ್ಟು ಮನೆಯಿಂದನೇ ಒಂದು ಬಟ್ಟೆ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಹೇಳಿ. ಹೇಳ್ತೀನಿ ಸರ್. ಖಂಡಿತ ಸರ್. ಇವತ್ತಿನ ಒಂದು ವಿಶೇಷವಾದ ಟಾಪಿಕ್ ಏನು ಅಂದ್ರೆ ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಟಬಾಕು ಇದಕ್ಕೆ ಒಂದು ಏನಂದ್ರೆ ನನ್ನ ಒಂದು ಈಗ ನಮ್ಮ ರಸ್ತೆಗಳು ಇರ್ತಾವಲ್ಲ ಸರ್, ರಸ್ತೆಗಳು. ಹೌದು ಸರ್.
ರಸ್ತೆಗಳ ಹತ್ರ ತುಂಬಾ ಸಿಗ್ನಲ್ಗಳು ಬರ್ತವೆ. ಹೌದು ಸರ್. ಈ ಸಿಗ್ನಲ್ ಇರೋ ಹತ್ರ ಕೆಲವೊಂದ್ ಬೋರ್ಡ್ಗಳು ಸುಮ್ನೆ ಹಾಕಿರ್ತಾರೆ ಕೆಲ್ಸಕ್ ಬರ್ದೇ ಇರೋಂತವನ್ನ. ಹೌದು ಸರ್, ಹೌದು. ಸೊ ಆ ತರ ಕೆಲ್ಸಕ್ ಬರ್ದೇ ಇರೋಂತ ಬೋರ್ಡ್ಗಳು ಹಾಕೋ ಬದ್ಲಿ ಹೊಗೆ ಸೊಪ್ಪನ್ನ ತ್ಯಜಿಸಿ ಪರಿಸರ ಉಳಿಸಿ ಅಂತ ಹೇಳಿ ಬೋರ್ಡ್ಗಳು ಹಾಕಿದ್ರೆ ಪಾಪ ಎಷ್ಟೋ ಜನ ಸಿಗ್ನಲ್ ನಲ್ಲಿ ಇರೋರಿಗೆಲ್ಲ ಅದು ಮನಸ್ಸಿನಲ್ಲಿ ಬರ್ತಾ ಇರತ್ತೆ. ಹಾ ಸರ್. ಒಂದೊಂದ್ ಮರಗಳನ್ನಾದ್ರೂ ನಡೆಸಿದ್ರೆ. ಹೌದು ಸರ್. ಸೊ ನಮ್ ಪರಿಸರನ ನಾವು ಎಷ್ಟೊಂದು ಉಳಿಸ್ಬೋದಲ್ಲ, ರಕ್ಷಣೆ ಮಾಡ್ಬೋದಲ್ಲ, ಸಂರಕ್ಷಿಸ್ಬೋದಲ್ಲ ಅಂತಂದೇಳಿ. ನಿಜ ಸರ್. ಸೊ ಆತರ ಎಲ್ಲೆಲ್ಲಿ ಸಿಗ್ನಲ್ಸ್ ಇರ್ತಾವೋ, ಆಮೇಲೆ ಸ್ಕೂಲ್ ಹತ್ರ ಎಲ್ಲೆಲ್ಲಿ ಇರ್ತಾವೋ ಅದ್ರದ ಪರಿಸರದ ಶಾಲೆ ಇರುತ್ತಲ್ಲ, ಶಾಲೆಯ ವಾತಾವರಣದ ಹೊರಭಾಗಕ್ಕೆ. ಹೌದು ಸರ್. ಸೊ ಆ ಕಡೆ ಸೈಡ್ ಅಲ್ಲೆಲ್ಲ ನಾವು ಒಂದೊಂದಿಷ್ಟು ಬೋರ್ಡ್ ಹಾಕಿದ್ರೆ. ಹೌದು ಸರ್. ಅಂದ್ರೆ ಅದು ಮುಂಚೆ ಮಹಾನಗರ ಪಾಲಿಕೆ ಲಿಮಿಟ್ ನಲ್ಲಿ ಇರ್ಬೇಕು. ಆ ತರದ ಯಾವ ಇದ್ದ ಪರ್ಮಿಷನ್ ತಗೊಂಡ್ ಮಾಡಿದ್ರೆ. ನಿಜ. ಈಗ ಆಮೇಲೆ ಏನಾಗುತ್ತೆ ಅಂದ್ರೆ ಈಗ ನೋಡಿ ದಾವಣಗೆರೆ ಸಿಟಿಯಲ್ಲಿ ಈಗ ಮೇಕ್ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟು ಹಾಕಿ ಅದ್ರಲ್ಲಿ ಒಂದು ಮೇಕ್ ಗ್ರೀನ್ ಸಿಟಿ ದಾವಣಗೆರೆ ಅಂತ ಹೇಳಿ ಒಂದು ಈ ತರದ ಆಗ್ತಾ ಹೋದ್ರೆ ನಮ್ ದಾವಣಗೆರೆ ಸಿಟಿ ಬಹು ಸುಂದರವಾಗಿ ಕಾಣಿಸೋದ್ರಲ್ಲಿ ಏನು ಅತಿಶಯೋಕ್ತಿ ಇಲ್ಲ ಸರ್. ಖಂಡಿತ ಸರ್. ಇದೆಲ್ಲ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಆಗ್ಬೇಕು ಸರ್. ಪ್ರತಿಯೊಬ್ಬ ನಾಗರಿಕಗೂ ಅದು ಅನಿಸ್ಬೇಕು. ಅಲ್ಲ ಅದೇ ಈಗ ನಾಗರಿಕರಿಗೆ ಅನಿಸ್ಬೇಕಪ್ಪ ಅಂದ್ರೆ ನಾವು ಫಸ್ಟ್ ಈ ತರದ ಎಲ್ಲವನ್ನು ಪಾಂಪ್ಲೆಟ್ಸ್ ಅಥವಾ ಪ್ರೆಸೆಂಟೇಶನ್ ಈ ತರ ಮಾಡ್ತಾ ಇದ್ದಾಗ ನೋಡಿ ಮಹಾನಗರ ಪಾಲಿಕೆಯವರು ಎಷ್ಟು ಉತ್ತಮವಾದಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಯಾವ್ದೋ ಒಂದು ಪಾರ್ಕ್ ಇರುತ್ತೆ, ಪಾರ್ಕ್ ಅಲ್ಲಿ ಕೆಲವೊಂದು ಡೆಸ್ಕ್ ಗಳು ಇರ್ತವೆ. ಹೌದು ಸರ್. ಸೊ ಕೆಲವೊಂದು ಡೆಸ್ಕ್ ಗಳು ಇರ್ತವೆ, ಆ ಡೆಸ್ಕ್ ಗಳಲ್ಲಿ ಏನೇ ಬರ್ದಿರಲ್ಲ ಏನಿಲ್ಲ. ಸೊ ಅದಕ್ಕೆ ಈ ತರದಲ್ಲಿ ತಂಬಾಕು ತ್ಯಜಿಸಿ ಪರಿಸರ ಉಳಿಸಿ, ಸೊ ಕ್ಯಾನ್ಸರ್ ಹೋಗ್ಲಾಡಿಸಿ. ಹೌದು ಸರ್. ಸೊ ಈ ತರದವನ್ನ ನಾವು ಬರೆದು ಎಷ್ಟೋ ಪಾರ್ಕ್ ಗಳು ಇದಾವೆ ದಾವಣಗೆರೆಯಲ್ಲಿ. ನಿಜ ಸರ್, ನಿಜ. ತುಂಬಾ ತರದಲ್ಲಿ ನಮ್ಮ ಮಹಾನಗರ ಪಾಲಿಕೆಯವರು ಒಂದು ಕಾರ್ಯಕ್ರಮ ಏನಾದ್ರೂ ಮಾಡಿದ್ರೆ. ಹೌದು ಸರ್. ನಮ್ಮ ಪರಿಸರನು ಸುಂದರವಾಗಿರುತ್ತೆ, ಅಲ್ಲಿಗೆ ಬರೋ ಅಂತ ಜನಗಳ ಹತ್ರನು ಸ್ವಚ್ಛತಾ ಕಾರ್ಯಕ್ರಮನು ಮಾಡ್ದಂಗಾಗತ್ತೆ. ಸೊ ಆ ತರದಲ್ಲಿ ಒಂದು ಯೋಚನೆ ಚೆನ್ನಾಗಿದೆ ಅಂತ ಹೇಳಿ ನನಗನ್ಸುತ್ತೆ. ನನ್ಗೆ ಐ ಡೋಂಟ್ ನೋ ಸರ್. 100% ಹೇಳ್ತಾ ಇದ್ದೀನಿ ಸರ್. ತುಂಬಾ ಒಳ್ಳೆ ಒಂದು ಸಜೆಷನ್ಸ್. ನಿಜವಾಗ್ಲೂ ಮಹಾನಗರ ಪಾಲಿಕೆಗೆ ಈ ಮೂಲಕ ನಾವು ಕೂಡ ಕೇಳ್ಕೊಳ್ತೀವಿ ನಿಮ್ಮ ಆಶಯದಂತೆ, ಮತ್ತು ಅದು ಇವತ್ತಿನ ದಿನಕ್ಕೆ ತುಂಬಾ ಅಗತ್ಯವಾಗಿರ್ತಕ್ಕಂಥ ಮಾಹಿತಿ ಎಲ್ಲ ಕಡೆ. ಈ ಎಲ್ಲೆಲ್ಲಿ ಶಾಲೆಗಳಿರ್ತವೆ, ನಾವು ಬರೀ ಶಾಲೆಗಳಿಗೆ ಮಕ್ಕಳನ್ನ ಅಷ್ಟೇ ಕಳ್ಸೋದ್ರ ಕಡೆಗೆ ಅಷ್ಟೇ ಗಮನಿಸ್ತೀವಿ. ನೀವ್ ಹೇಳ್ತಾ ಇದ್ರಿ ಗುರು ಪರಂಪರೆ ಅದ್ರ ಬಗ್ಗೆ ಎಲ್ಲ ಅಂತ ಹೇಳ್ಬಿಟ್ಟು, ಹಿಂದಿನ ಕಾಲದಲ್ಲಿ ಗುರು ಪರಂಪರೆ ಚೆನ್ನಾಗಿತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಕಾಂಪಿಟೇಷನ್ಸ್ ಜಾಸ್ತಿ ಆಗಿರೋದ್ರಿಂದ ಮಕ್ಕಳೆಲ್ಲ ತಂದೆ ತಾಯಿಗಳು ಕೂಡ ಕಾಂಪಿಟೇಷನ್ ಕಡೆ ಫೋಕಸ್ ಮಾಡೋದ್ರಿಂದ, ಶಿಕ್ಷಕರು ಕೂಡ ಅದ್ರ ಕಡೆಗೇನೆ ಹೆಚ್ಚಿನ ಗಮನ ಕೊಡೋದ್ರಿಂದ ಎಲ್ಲೋ ಒಂದ್ ಕಡೆಗೆ ನಮ್ಮ ಗುರುಕುಲದ ಪರಂಪರೆ ಅಳಿದು ಹೋಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಿಜ ಸರ್. ಕಾಂಪಿಟೇಷನ್ ತುಂಬಾ ಆಗೋಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ 99 ತೆಗೆದ್ರು ಕೂಡ ಪೇರೆಂಟ್ಸ್ ಸಮಾಧಾನ ಆಗ್ತಾ ಇಲ್ಲ. 100 ಔಟ್ ಆಫ್ 100 ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಒಬ್ಬ ವ್ಯಕ್ತಿ ಅವನು ಅವರೇಜ್ ಇರೋಂತ ವ್ಯಕ್ತಿ ಅವ್ನು ಬುದ್ಧಿವಂತ ಅಲ್ಲ ಅಂತ ಹೇಳಿ ಯಾವ ಮಾನದಂಡದಲ್ಲೂ ನಾವ್ ಹೇಳಕ್ ಆಗಲ್ಲ. ಯಾಕಂದ್ರೆ ಅವನಲ್ಲಿರೋಂತ ಪ್ರತಿಭೆ ಬೇರೆ ರೀತಿಯಲ್ಲಿ ಇರುತ್ತೆ. ಅವನು ಯಾವ್ದಾದ್ರು ಒಂದ್ ಕ್ಷೇತ್ರದಾಗ ಮುಂದುವರಿತಾ ಇರ್ತಾನೆ. ಆ ಒಂದ್ ನಿಟ್ಟಿನಲ್ಲಾದ್ರೂ ಈ ಶಿಕ್ಷಕ ವರ್ಗ ಅದ್ರ ಕಡೆ ಜಾಸ್ತಿ ಗಮನ ಕೊಡ್ಬೇಕು ಅಂತ ಹೇಳಿ ನನಗೆ ಅನ್ಸುತ್ತೆ. ಈಗ ಬರೇ ಒಂದು ಕಾಂಪಿಟೇಷನ್ಸ್ ಬಗ್ಗೆ ಅಷ್ಟೇ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದಲ್ಲ. ಆಮೇಲೆ ಇನ್ನೊಂದು ಶಾಲೆಯಲ್ಲಿ ಇತ್ತೀಚೆಗೆ ಮಾರಲ್ ಒಂದು ನೈತಿಕ ಶಿಕ್ಷಣ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಆ ನೈತಿಕ ಶಿಕ್ಷಣ ಅನ್ನೋದನ್ನ ಅವ್ರ ಶಾಲೆ ಒಳಗಡೆ ಏನಾದ್ರು ತಗೊಂಬಂದ್ರೆ ಮಕ್ಕಳಲ್ಲಿ ಪ್ರತಿ ಒಂದು ಟೈಮ್ ನಲ್ಲೂ ಕೂಡ ಅವ್ರು ಏನಾದ್ರು ಒಂದ್ ಕಾರ್ಯಗಳನ್ನ ಮಾಡಬೇಕಾದಾಗ ನೈತಿಕ ಶಿಕ್ಷಣ ಎಷ್ಟು ಮಹತ್ವ ವಹಿಸ್ತೈತಿ ಅಂತಂದ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ತಪ್ಪು ನಡೀತಾ ಇದೆ ಅಂತಂದ ಹೇಳಿದಾಗ ಆ ನೈತಿಕ ಶಿಕ್ಷಣವನ್ನೇ ಒಂದು ರೀತಿಯಲ್ಲಿ ಅವರಿಗೆ ಧೈರ್ಯ ತುಂಬುತ್ತೆ. ಮಾಡಬಾರ್ದು, ಹೌದು, ಈ ತಪ್ಪನ್ ಮಾಡಿದ್ರೆ ನಮ್ ಸಮಾಜ, ನಮ್ ಮನೆ, ನಮ್ ಕುಟುಂಬ ಬಹಳ ವ್ಯಥೆ ಪಡುತ್ತೆ ಅನ್ನೋ ಒಂದು ಇದು ಬರುತ್ತೆ. ಅದು ನೈತಿಕ ಶಿಕ್ಷಣ ನಮ್ಮ ಶಾಲೆಯ ವರ್ಗದಲ್ಲಿ ಅಥವಾ ಶಾಲೆಗಳಲ್ಲಿ ಕೊಡ್ತಾ ಇಲ್ಲ. ಖಂಡಿತ ಕೊಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನಾವು ಏನಾದ್ರೂ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿದ್ರೆ ಪ್ರತಿಯೊಂದು ಶಾಲೆಗಳು ಖಂಡಿತ ನಮ್ಮ ಶಿಕ್ಷಣ ಎಷ್ಟೋ ಶ್ರೇಷ್ಠ ಮಟ್ಟಕ್ಕೆ ಸಿಗುತ್ತೆ. ಆಮೇಲೆ ಎಲ್ಲಾ ಮಕ್ಕಳಲ್ಲೂ ಕೂಡ ನಾವ್ ಏನ್ ಹೇಳ್ಬೋದಲ್ಲ, ಈ ಗುರು ಪರಂಪರೆ ನಮ್ ಭಾರತ ದೇಶದ ಅನಾದಿ ಕಾಲದಿಂದ ಇದೆ ಅನ್ನೋದನ್ನ ನಾವು ನಮ್ಮ ಶಿಕ್ಷಕರ ವರ್ಗದಿಂದ ಸಿಗೋದ್ರ ಜೊತೆಲಿ ಮತ್ತೆ ಮತ್ತೆ ತಂದೆ ತಾಯಿಗಳು ಕೂಡ ಬಹಳ ಇದ್ರ ಬಗ್ಗೆ ತುಂಬಾನೇ ಹೆಚ್ಚಿಗೆ ಗಮನ ಹರಿಸ್ಬೇಕಾಗಿರತ್ತೆ. ಯಾಕಂದ್ರೆ ಈಗ ಮಾನಸಿಕವಾಗಿ ಎಷ್ಟು ಜನ ತೊಂದರೆಗೆ ಒಳಗಾಗ್ತಾರೆ ಅಂದ್ರೆ ಈ ಕಾಂಪಿಟೇಷನ್ ನಿಂದ ಸ್ವಲ್ಪ ಈ ಕಾಂಪಿಟೇಷನ್ ಮನಸ್ಥಿತಿಯಿಂದ ಹೊರಗಡೆ ಬರ್ಬೇಕು ಪ್ರತಿಯೊಂದು ಕುಟುಂಬನೂ ಕೂಡ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರ್. ಸೊ ಅವಾಗ್ಲೇನೆ ಅವ್ರು ಏನಾದ್ರೂ ಒಂದು ಮಕ್ಕಳಲ್ಲಿರೋಂತ ಒಂದು ಪ್ರತಿಭೆಯನ್ನ ಅವ್ರು ಕಾಣಕ್ ಸಾಧ್ಯ ಆಗಿರುತ್ತೆ.
ಹೌದು ಹೌದು ಸರ್. ವರ್ಷ ಪೂರ್ತಿ ಓದಿರ್ತಕ್ಕಂಥ ಸಬ್ಜೆಕ್ಟನ್ನು ಕೇವಲ 3 ಗಂಟೆಯಲ್ಲಿ ಒಬ್ಬ ಮಗು ಎಕ್ಸಾಮಲ್ಲಿ ಸರಿಯಾಗಿ ಬರಲಿಲ್ಲ ಅಂದ ಮಾತ್ರಕ್ಕೆ ಆ ಮಗುವಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ ನಾವು ಜಡ್ಜ್ ಮಾಡೋದು ತುಂಬ ತಪ್ಪಾಗತ್ತೆ. ಅಲ್ಲ ಅದೇ ಒಟ್ಟು ಮಕ್ಕಳನ್ನ ನಾವು ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವಂತ ಶಾಲೆಗಳು ಬೇಕಾಗಿದೆ ಹೊರತು ಕಾಂಪಿಟೇಷನ್ ಬೆಳೆಸಂತ ಶಾಲೆಗಳು ಬೇಕಾಗಿಲ್ಲ ಸರ್. ಖಂಡಿತ ಖಂಡಿತ ಸರ್, ನೀವು ತುಂಬ ಒಳ್ಳೆಯ ಒಂದು ಮಾತನ್ನು ಹೇಳಿದ್ರಿ. ನೈತಿಕತೆಯ ಪಾಠ ಮೊದಲು ಆಗಬೇಕಾಗಿದೆ. ಎಲ್ಲೋ ಒಂದು ಕಡೆ ಇವತ್ತು ನಾವು ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೊಟ್ವಿ ಅಂದರೆ ಮುಂದೆ ಅವನು ಯಾವುದೋ ಒಂದು ಸರ್ಕಾರಿ ಅಧಿಕಾರಿ ಆಗ್ಬೋದು ಅಥವಾ ಯಾವುದೋ ಒಂದು ಹುದ್ದೆಗೆ ಹೋಗ್ಬೋದು, ಅಲ್ಲಿ ಆತ ಯಾವುದೇ ಕಾರಣಕ್ಕೂ ಲಂಚ ಮುಟ್ಟಲ್ಲ. ತನ್ನ ಶಾಲೆಯಲ್ಲಿ ಕಲಿಸಿರೋದನ್ನ ಅವ್ನು ಯಾವತ್ತೂ ನಡೆಸ್ಕೊಳ್ತಾನೆ ಸರ್. ಯಾವುದೇ ಒಂದು ತಪ್ಪು ನಡೆದಾಗ ಅವನು ಅದನ್ನ ಎದುರಿಸಿ ನಿಂತ್ಕೊಳ್ತಾನೆ. ಇಲ್ಲೇ ನಾವು ಅದನ್ನು ಕಲಿಸ್ಲಿಲ್ಲ ಗ್ರೌಂಡ್ ಲೆವೆಲಲ್ಲಿ ಅಂದರೆ ಖಂಡಿತ ಅದು ಮಕ್ಕಳಿಗೆ ಯಾವತ್ತೂ ಕಲ್ಸೋಕ್ಕೆ ಸಾಧ್ಯನೇ ಇಲ್ಲ ಸರ್. ಹೌದು ಸರ್, ಹೌದು, ನಿಜ. ನಿಜಕ್ಕೂ ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ನನಗಂತೂ ನಿಜಕ್ಕೂ ತುಂಬ ಖುಷಿ ಆಯಿತು. ಆ ನೈತಿಕ ಶಿಕ್ಷಣ ಅಂತಕ್ಕಂಥದ್ದನ್ನ ಅದು ನಿಜವಾಗ್ಲೂ ಆ ಶಬ್ದದ ಅರ್ಥನೇ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬೋದು. ನಾವು ಮುಂಚೆ ರಾಮಕೃಷ್ಣ ಆಶ್ರಮದಲ್ಲಿ ನಾವು ಹೋದಾಗ ಇದನ್ನ ಒಂದು ಪಠ್ಯಕ್ರಮನಾಗಿ ನಾವು ಮಾಡ್ಬೇಕು ಅಂತಂದ ಹೇಳ್ಬಿಟ್ಟು ಅಲ್ಲಿರೋರು ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಹಾಗಾಗಿ ಆಮೇಲೆ ಅದನ್ನ ಒಂದು ಪಠ್ಯಕ್ರಮ ರೀತಿನ ರೆಡಿ ಮಾಡಿದ್ರು ರಾಮಕೃಷ್ಣ ಆಶ್ರಮದಲ್ಲಿ. ಆಮೇಲೆ ಅದನ್ನ ಇಡೀ ಕರ್ನಾಟಕದಾದ್ಯಂತ ಅದನ್ನ ಪ್ರಚಾರ ಮಾಡ್ಬೇಕು. ಆಮೇಲೆ ಅದನ್ನ ಒಂದು ಶಾಲಾ ವರ್ಗದಲ್ಲಿ ಒಂದು ವಾರದಲ್ಲಿ ಒಂದು ಪಿರಿಯಡ್ ನೈತಿಕ ಶಿಕ್ಷಣ ಮಸ್ಟ್ ಅಂಡ್ ಶುಡ್ ಇರ್ಬೇಕಂತಲ್ಲ ಆ ಟೈಮ್ ನಲ್ಲಿ ಶಿಕ್ಷಣ ಏನು ವರದಿ ಇದೆ ಅಲ್ಲ, ಅದ್ರಲ್ಲೂ ಕೂಡ ಇದನ್ನ ಪ್ರಸ್ತಾವನೆ ಮಾಡಿದ್ರು. ಬಟ್ ಅದ್ ಯಾಕೆ ಶಾಲಾ ವರ್ಗದವ್ರು ಇದನ್ನ ನೈತಿಕ ಶಿಕ್ಷಣನ ಮಾಡ್ಕೊಳ್ಳಿಲ್ಲ ಅವ್ರ ಶಾಲೆಯಲ್ಲಿ ಅನ್ನೋದು ಇವತ್ತಿಗೂ ಕೂಡ ಒಂದು ವಿಸ್ಮಯ ಆಶ್ಚರ್ಯದ ಸಂಗತಿ ಇದು. ನಿಜಕ್ಕೂ ಬೇಸರ ಆಗುತ್ತೆ ಸರ್. ಯಾಕೆಂದರೆ ಒಂದು ಸಂಸ್ಥೆಯಾಗಿ ಆ ಸಂಸ್ಥೆ ಅಷ್ಟೊಂದು ವರ್ಕೌಟನ್ನು ಮಾಡಿ ಅಷ್ಟೊಂದೆಲ್ಲ ಶ್ರಮ ವಹಿಸಿ ಅದಕ್ಕೊಂದು ಪಠ್ಯಕ್ರಮ ಅಂತಲೇ ಸಿದ್ಧಪಡಿಸಿದಾಗ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಬಹುಶಃ ಇವತ್ತು ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತ ಇನ್ನೊಂದು ಹಂತಕ್ಕೆ ಮೇಲೆ ಹೋಗಿರ್ತಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ ಸರ್? ನಮಗ್ ನಿಜವಾಗ್ಲೇನೋ ಒಂದು ದುಃಖ ಆಗ್ತಾ ಇದೆ. ಯಾಕಂದ್ರೆ ಮಕ್ಕಳಲ್ಲಿ ನಾವು ಕಾಂಪಿಟೇಷನ್ಸ್ ಜೊತೆಯಲ್ಲಿ ನೈತಿಕ ಶಿಕ್ಷಣನ ನಾವು ಹೆಚ್ಚಿಗೆ ಬೆಳೆಸ್ತಾ ಹೋದಾಗ ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಅದು ಒಂದು ಅವರಲ್ಲಿರೋ ಪ್ರತಿಭೆಯನ್ನ ಮಕ್ಕಳೇ ಗುರುತಿಸ್ತಾರೆ, ಅವರೇ ಅನಾವರಣ ಮಾಡ್ತಾರೆ. ಈಗ ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್, ವಿನೋದ್ ಕಾಂಬ್ಳೆ ಅನ್ನೋ ಒಬ್ಬ ಪ್ರತಿಭೆಯನ್ನ ಅವನೇ ಗುರುತಿಸಿ ಅವನೇ ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಆಟ ಆಡಕ್ ಅನುಕೂಲ ಮಾಡಿಕೊಟ್ಟು ಪ್ಲೇಯರ್ ತುಂಬಾ ಅವಕಾಶ ಕೊಟ್ರು. ಆ ತರ ತುಂಬಾ ಇದೆ ಆ ತರ ಹೇಳಲಿಕ್ಕೆ ಹೋದ್ರೆ. ಹೌದು ಸರ್, ಹೌದು. ಸೊ ಆದ್ರೆ ಇದನ್ ಗುರ್ಸೋ ಅಂತ ಒಂದ್ ಪ್ರಯತ್ನ. ಆಮೇಲೆ ನನಗೇನು ಇದು ಒಂದು ಶಾಲಾ ಮಟ್ಟದಲ್ಲಿ ಒಂದು ನೈತಿಕ ಶಿಕ್ಷಣ ಅನ್ನೋದು ಒಂದ್ ಇತ್ತ ಅಂದ್ರೆ ಸೊ ಮಕ್ಕಳೆಲ್ಲ ಬೆಳವಣಿಗೆ, ಮಕ್ಕಳ ಮಾನಸಿಕ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ಅದ್ರ ಜೊತೆಯಲ್ಲಿ ಬೌದ್ಧಿಕ ಬೆಳವಣಿಗೆನ ಈ ನೈತಿಕ ಶಿಕ್ಷಣದಿಂದ ಹೆಚ್ಚು ದೊರಕುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. 100ಕ್ಕೆ 100 ಸತ್ಯ ಹೇಳ್ತಾ ಇದ್ದೀರಿ ಸರ್. ಮಕ್ಕಳಿಗೆ ಏನೇನು ಕಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ಗಿಂತ ಅವ್ರಿಗೆ ಜೀವನದ ಪದ್ಧತಿಯನ್ನು ಮೊದಲು ಕಲಿಸ್ಬೇಕಿದೆ ಸರ್. ಜೀವನ ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನು ಕಲಿಸ್ಬೇಕಾಗಿದೆ. ಅದು ಎಲ್ಲ ಈ ನೈತಿಕ ಶಿಕ್ಷಣದಲ್ಲಿ ಮಾತ್ರ ಕಲಿಸ್ಲಿಕ್ಕೆ ಸಾಧ್ಯ ಸರ್. ಸೊ ಒಬ್ಬ ಮಗನಿಗೆ ಕರೆಕ್ಟಾಗಿ ಅಥವಾ ಮಗಳಿಗೆ ನಾವು ಒಂದು ಸುಸಂಸ್ಕೃತರಾಗಿ ನಡ್ಕೊಳೋದು ಹೇಗೆ ಅಂತ ಕಲಿಸ್ಬಿಟ್ರೆ ನಿಜವಾಗ್ಲೂ ಅವ್ರ ಜೀವನ ಹೇಗೆ ಬೇಕಾದರೂ ಮಾಡ್ಕೊಂಡ್ಬಿಡ್ತಾರೆ ಸರ್. ಒಂದು ವೇಳೆ ವಿದ್ಯಾಭ್ಯಾಸ ಸರಿಯಾಗಿ ಓದಲಿಲ್ಲ ಅಂದರೂ ಪರವಾಗಿಲ್ಲ, ತನ್ನ ಒಂದು ಸಂಸ್ಕಾರ ಸಂಸ್ಕೃತಿಗಳು ಏನಾದ್ರು ಸರಿಯಾಗಿ ಗೊತ್ತಿದ್ದೇ ಆಗ್ಬಿಟ್ರೆ ಅವ್ನು ನಿಜಕ್ಕೂ ಅವ್ನು ಎಲ್ಗೋ ಮುಟ್ಟಕ್ ಬಿಡ್ತಾನೆ ಸರ್. ಹೌದು ಸರ್, ಅದ್ ಯಾವ್ದೋ ಒಂದು ಅನಂತ ಸಂಸಾರ ಸಾರ ಸಮುದ್ರ ತಾರ ಅಂತಂದೇಳಿ ಒಂದ್ ಶ್ಲೋಕ ಇದೆ ಅಲ್ಲ ಸರ್. ಎಷ್ಟು ಸಂತೋಷವಾಗಿರುತ್ತೆ ಅದನ್ನ ಕೇಳಲಿಕ್ಕೆ. ಒಂಥರ ನಮ್ ದೇಹ ಮನಸ್ಸು ಎಲ್ಲ ಒಂಥರ ರೋಮಾಂಚನ ಆಗತ್ತೆ. ಖಂಡಿತ ಸರ್, ಖಂಡಿತ. ಸೊ ಈ ತರದವನ್ನ ಸ್ವಲ್ಪ ಶಾಲಾ ಮಟ್ಟದಲ್ಲಿ, ಶಾಲಾ ಯಾವ್ದೇ ಇರ್ಲಿ ಅದು, ಹೌದು ಸರ್, ನಾವು ಯಾವ್ದೇ ತರದ್ದು ಇದನ್ನು ಮಾಡಲ್ಲ. ಬಟ್ ಪ್ರತಿಯೊಂದರಲ್ಲಿ ನಮ್ಮ ಭಾರತೀಯತೆ ಏನಿದೆ, ಭಾರತದ ಸಂಸ್ಕೃತಿ ಏನಿದೆ, ಭಾರತದ ತನ ಏನಿದೆ ಅದನ್ನ ಉಳಿಸಿ ಬೆಳೆಸೋಂತ ಕಾರ್ಯಕ್ರಮಗಳು ನಮ್ಮ ಶಾಲಾ ವರ್ಗದಲ್ಲಿ, ಶಾಲಾ ಮಟ್ಟದಲ್ಲಿ ಆಗ್ಬೇಕು ಅನ್ನೋದು ನನ್ನ ಕಳಕಳಿ ಮನವಿ ಸರ್. ಇಲ್ಲ ಸರ್, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ನಿಜಕ್ಕೂ ವಸುದೈವ ಕುಟುಂಬಕಂ ಅದಾಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಕೂಡಿ ಬಾಳೋದನ್ನು ಕಲಿಬೇಕು, ಒಂದು ಸಂಸ್ಕೃತಿಯನ್ನು ಕಲಿಬೇಕು, ಸಂಸ್ಕಾರವನ್ನು ಕಲಿಬೇಕು, ಹಾಗೂ ಈ ಒಂದು ನೈತಿಕ ಶಿಕ್ಷಣವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸರ್. ಎಲ್ಲ ಏನು ಇವತ್ತಿನ ಶಿಕ್ಷಣ ಸಚಿವರಿರ್ಬೋದು ಅಥವಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಗಳಿರ್ಬೋದು, ಅವರು ಆಸಕ್ತಿಯನ್ನು ವಹಿಸಿ ಇದನ್ನು ಅಳವಡಿಸಿದಾಗ ಅಟ್ಲೀಸ್ಟ್ ನೀವು ಹೇಳಿದಾಗ ವಾರಕ್ಕೆ ಒಂದು ಅರ್ಧ ಗಂಟೆ ಏನಾದರೂ ಮಕ್ಕಳಿಗೆ ನೈತಿಕ ಶಿಕ್ಷಣ ಪಾಠವನ್ನು ಹೇಳ್ಕೊಡ್ಬೇಕು. ಸೊ ಅದ್ರಲ್ಲಿ 2 ಮಾತಿಲ್ಲ. ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಥ್ಯಾಂಕ್ಸ್ ಸರ್. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತವೆ, ನಾನು ನೋಡ್ತಾ ಇರ್ತೀನಿ, ಬಿಡು ಸಿಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಸೊ ಆಮೇಲೆ ನಿಮ್ಮ ಕಾರ್ಯಕ್ರಮಗಳು ಹೀಗೆ ಅನಂತವಾಗಿ ಸಾಗ್ಲಿ ಅನ್ನೋದು ನಮ್ಮ ಒಂದು ತುಂಬ ಹೃದಯದ ಆರೈಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ಒಂದು ಶುಭಾಶಯಗಳಿಗೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಸರ್?
ಇವತ್ತು ಯಾರು ಹುಟ್ಟಿದಾರೋ, ಆಮೇಲೆ ಯಾರ್ಯಾರು ಮದುವೆಗಳ ಕಾರ್ಯಕ್ರಮಗಳ ಆನಿವರ್ಸರಿ ಆಚರಿಸ್ಕೊಂತ ಇದಾರೋ, ಸೊ ಅವ್ರೆಲ್ರಿಗೂ ನಮ್ ಕಡೆಯಿಂದ ತುಂಬ ಹೃದಯದ ಶುಭಾಶಯಗಳು ಮತ್ತೆ ಆರೈಕೆಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಸರ್. ಹೀಗೆ ಕರೆ ಮಾಡ್ತಾ ಇರಿ, ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ, ನಿಮ್ಮಲ್ಲಿರ್ತಕ್ಕಂಥ ಒಂದು ಅಗಾಧವಾದ ನಾಲೆಡ್ಜ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಸರ್. ನಿಜಕ್ಕೂ ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ, ನಿಮ್ಮ ಒಂದು ಥಿಂಕಿಂಗ್ ವೇಯಲ್ಲಿ ನೋಡಿದಾಗ. ನಿಜಕ್ಕೂ ಎಲ್ಲರೂ ಈ ಜವಾಬ್ದಾರಿಯನ್ನು ಅರ್ಥ ಮಾತಾಡಿದ್ರೆ ಖಂಡಿತ ನಾವು ಒಂದು ಹೆಜ್ಜೆ ಮುಂದೆ ಹೋಗೋದ್ರಲ್ಲಿ ಯಾವುದೇ ನನಗೆ ಅದು ಮಹಾನಗರ ಪಾಲಿಕೆ ಕಡೆಯಿಂದ ಒಂದು ಎಲ್ಲೆಲ್ಲಿ ಸಿಗ್ನಲ್ಸ್ ಗಳಿರ್ತಾವ ಅಲ್ಲೆಲ್ಲ ನಮ್ಮ ನಮ್ ದಾವಣಗೆರೆನ ಬಹಳ ಸುಂದರವಾಗಿ ಮಾಡ್ಬೋದು ಅವ್ರು ಮನಸ್ಸು ಮಾಡಿದ್ರೆ. ಈ ಲೈಕ್ ಈಗ ನೀವ್ ಹೇಳಿದ್ರಲ್ಲ ತಂಬಾಕು ಮುಕ್ತ ಪ್ರದೇಶವನ್ನು ಮಾಡೋದು ಹೇಗೆ ಅನ್ನೋದು. ಸೊ ಆ ತರದಲ್ಲಿ ಅವ್ರು ಸ್ವಲ್ಪ ಒಂದು ಹೆಜ್ಜೆ ಜಾಸ್ತಿ ಅಲ್ಲ, ಒಂದು ಹೆಜ್ಜೆ ಮುನ್ನಡೆ ಇಟ್ರೆ ತುಂಬಾ ಬಹಳ ಚೆನ್ನಾಗ್ ಕಾಣಿಸುತ್ತೆ ದಾವಣಗೆರೆ. ನೋಡಪ್ಪ, ದಾವಣಗೆರೆ ಮೊದಲನೇದಾಗಿ ಆದ್ಯತೆ ಕೊಟ್ಟಿದ್ದಾರೆ, ತಂಬಾಕು ತ್ಯಜಿಸಿ, ಪರಿಸರ ಉಳಿಸಿ, ಆಮೇಲೆ ಕ್ಯಾನ್ಸರ್ ಇಂದ ರೋಗಿಗಳನ್ನ ರಕ್ಷಿಸಿ ಅಂತ ಹೇಳಿ ಈ ತರದ ಸ್ಲೋಗನ್ಸ್ ಗಳನ್ನ ಹಾಕೊಂಡ್ರೆ ಎಷ್ಟೋ ಒಂದು ನೋಡೋರ್ಗೆಲ್ಲರಿಗೂ ಒಂಥರ ಖುಷಿ ಆಗತ್ತೆ. ನೋಡಿ ದಾವಣಗೆರೆ ಎಷ್ಟು ಆಸಕ್ತಿ ವಹಿಸಿದ್ದಾರೆ ಪರಿಸರದ ಬಗ್ಗೆ ಅಂತ ಹೇಳಿ. ಖಂಡಿತ ಸರ್, ಸಾಧ್ಯವಾದಷ್ಟು ಬೇಗ ಇದನ್ನ ನಾವು ಕೂಡ ಒಂದು ಸ್ಟೆಪ್ ಫಾರ್ವರ್ಡ್ ತಗೊಳ್ತೀವಿ. ಯಾವತ್ತಾದರೂ ಈ ಸದ್ಯದಲ್ಲೇ ನಮ್ಮ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರನ್ನು ಮಾತಾಡಿಸ್ತಕ್ಕಂಥ ಅವಕಾಶ ಸಿಕ್ಕರೆ ನಾನು ಕೂಡ ವೈಯಕ್ತಿಕವಾಗಿ ಅವರ ಒಂದು ಗಮನಕ್ಕೆ ತರ್ತೀನಿ. ಸಾಧ್ಯವಾದಷ್ಟು ಬೇಗ ಎಲ್ಲಿ ಸರ್ಕಲ್ಸ್ ಇದೆ, ಎಲ್ಲೆಲ್ಲಿ ಸಿಗ್ನಲ್ಸ್ ಇದೆ, ಅಲ್ಲಿ ಒಂದು ಬ್ಯೂಟಿಫುಲ್ ಬೋರ್ಡಿಂಗ್ಸನ್ನು ಹಾಕಿ ಸುಂದರವಾದ ದಾವಣಗೆರೆಯನ್ನು ಒಂದು ಕ್ರಿಯೇಟ್ ಮಾಡೋದರಲ್ಲಿ ಮತ್ತು ತಂಬಾಕು ಮುಕ್ತವಾಗಿರ್ತಕ್ಕಂಥ ದಾವಣಗೆರೆಯನ್ನು ಕ್ರಿಯೇಟ್ ಮಾಡೋದರಲ್ಲಿ ಅವ್ರು ಕೈ ಜೋಡಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕೆ. ಹೀಗೆ ಕಾಲ್ ಮಾಡ್ತಾರೆ, ನಗ್ನಗ್ತಾ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಎಷ್ಟೊಂದು ಚೆನ್ನಾಗಿ ಮಾತಾಡಿದ್ರು ಇವಾಗ ಕಾಲ್ ಮಾಡಿರ್ತಕ್ಕಂಥ ಕಾಲರು. ನೈತಿಕ ಶಿಕ್ಷಣ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಎಂಥ ಕತ್ತಲೆಯ ಸಂದರ್ಭದಲ್ಲಿದ್ದರೂ ಕೂಡ ನಮ್ಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಈ ನೈತಿಕ ಶಿಕ್ಷಣ ಮಾಡುತ್ತೆ. ಎಂಥದೇ ಒಬ್ಬ ವ್ಯಕ್ತಿ ಎಂಥದೇ ದುಗುಡ ದುಮ್ಮಾನಗಳಿರಲಿ ಅಥವಾ ಎಂಥದೇ ಒಂದು ಡಿಪ್ರೆಷನಲ್ಲಿದ್ದರೂ ಕೂಡ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಕೆಟ್ಟ ಘಟನೆಗಳಿಗೆ ಕೈ ಹಾಕದೇ ಇರೋದಕ್ಕೆ ಈ ಒಂದು ನೈತಿಕ ಶಿಕ್ಷಣ ನಮಗೊಂದು ಧೈರ್ಯವನ್ನು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಮಾತಾಡ್ತಾ ಇನ್ನೊಬ್ಬ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ. ಬಹುಶಃ ನೆಟ್ವರ್ಕ್ ಸರಿಯಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೆ ಅವ್ರ ಜೊತೆ ಮಾತಾಡೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ವೀಕ್ಷಕರೇ, ತಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಂಡಾಗ ನಮ್ಮ ಮಕ್ಕಳಿಗೆ ಈ ನೈತಿಕ ಶಿಕ್ಷಣದ ಪಾಠವನ್ನು ನಾವು ಕಲಿಸ್ಬೋದು. ತುಂಬ ಚಿಕ್ಕದಾಗಿಯೇ ನೈತಿಕ ಶಿಕ್ಷಣ ಪಾಠವನ್ನು ಕಲಿಸ್ಬೋದು. ನಾವೆಷ್ಟೋ ಸರಿ ನಮ್ಮ ಮಕ್ಕಳ ಎದುರುಗಡೆ ಫೋನ್ ರಿಸೀವ್ ಮಾಡಿಬಿಟ್ಟು ನಾವು ಮನೇಲಿದ್ದರೂ ಕೂಡ ನಾನು ಇನ್ನೆಲ್ಲೋ ಇದ್ದೀನಿ, ಆ ರಸ್ತೆಯಲ್ಲಿದ್ದೀನಿ, ಆಫೀಸಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇರ್ತೀವಿ. ಸೊ ಅದು ನಿಜಕ್ಕೂ ತುಂಬ ದೊಡ್ಡ ತಪ್ಪು. ಚಿಕ್ಕದಾಗಿ ನಾವು ಮನೆಯಲ್ಲಿ ನಾವು ಮಾಡ್ತಕ್ಕಂಥ ತಪ್ಪುಗಳನ್ನೇ ನಮ್ಮ ಮಕ್ಕಳು ನೋಡ್ತಾರೆ, ಅದನ್ನು ಅವ್ರು ಕಲಿತು ಬಿಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಇದ್ದರೂ ಕೂಡ ಸಾಧ್ಯವಾದಷ್ಟು, ಎಲ್ಲ 100% ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಸಾಧ್ಯವಾದಷ್ಟು ಮಕ್ಕಳ ಎದುರುಗಡೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿಬೇಡಿ, ಮಕ್ಕಳ ಎದುರುಗಡೆ ತಪ್ಪನ್ನು ಮಾಡಬೇಡಿ. ಬಿಕಾಸ್ ಮಕ್ಕಳು ನಾವು ಏನು ಹೇಳ್ತೀವಿ ಅದನ್ನು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಖಂಡಿತ ನಾವು ಏನು ಮಾಡ್ತೀವಿ ಅದನ್ನು ನೋಡಿ ಅಂತೂ ಅವ್ರು ಕಲಿತಾರೆ. ನೋಡಿ, ನೀವು ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡೋದಕ್ಕೆ ಹೋಗಿ ಮಕ್ಕಳು 1-2 ದಿವಸ ಅದನ್ನು ನೋಡಿದ್ರೆ 3 ದಿವಸ ಅವ್ರು ನಮ್ಮ ಜೊತೆ ಬರ್ತಾರೆ. ನೀವು ವಾಕಿಂಗ್ ಹೋಗಿ ಅವ್ರು ನಮ್ಮ ಜೊತೆ ವಾಕಿಂಗ್ ಬರ್ತಾರೆ. ನೀವು ಸ್ವಿಮ್ಮಿಂಗ್ ಹೋಗಿ ಅವ್ರು ನಮ್ಮ ಜೊತೆ ಸ್ವಿಮ್ಮಿಂಗ್ ಬರ್ತಾರೆ. ಒಂದು ವೇಳೆ ನೀವು 8 ಗಂಟೆ 9 ಗಂಟೆವರೆಗೂ ಮಲ್ಕೊಂಡಿದ್ದೆ ಆಯಿತು ಅಂದರೆ ನಿಮ್ಗಿಂತ 1 ಗಂಟೆ ಜಾಸ್ತಿ ಹೊತ್ತು ಮಕ್ಕಳು ಮಲ್ಕೋತಾರೆ. ಸೊ ಹಾಗಾಗಿ ನಾವು ಮಕ್ಕಳಿಗೆ ನೈತಿಕ ಶಿಕ್ಷಣದ ಪಾಠವನ್ನು ಹೇಳ್ಕೊಡ್ಬೇಕು ಅಂದರೆ ಮೊದಲು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಅದಕ್ಕೆ ಬದ್ಧರಾಗಿರಬೇಕು, ಅದಕ್ಕೆ ತಕ್ಕನಾಗಿ ನಡ್ಕೋಬೇಕು. ನಾವು ಬೆಳಗ್ಗೆ ಬೇಗ ಎದ್ದಿದ್ದಾದರೆ ಖಂಡಿತ ನಮ್ಮ ಜೊತೆ ನಮ್ಮ ಮಕ್ಕಳು ಕೂಡ ಬೇಗ ಎದ್ದೇಳ್ತಾರೆ, ಅವರು ಕೂಡ ಅದೇ ಅಭ್ಯಾಸವನ್ನು ಸಂಸ್ಕೃತಿಯನ್ನು ಬೆಳೆಸ್ಕೋತಾರೆ. ಸೊ ಇನ್ನಷ್ಟು ಮಾತಾಡ್ತಾ ಒಂದು ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ಮತ್ತು ನೆಟ್ವರ್ಕ್ ಇಶ್ಯೂ ಇದೆ, ಕರೆ ಕಟ್ಟಾಗಿದೆ. ನಾನು ಹೇಳ್ತಾ ಇದ್ದೆ ನೈತಿಕತೆಯ ಬಗ್ಗೆ. ನೈತಿಕತೆ ಪಾಠವನ್ನು ಹೇಳಬೇಕು ಅಂದರೆ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಾಗ ಮಾತ್ರ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಅಂತ ಹೇಳ್ತಾ ಇದ್ದೆ. ಸೊ ದಯವಿಟ್ಟು ಎಲ್ಲರೂ ಆ ನಿಟ್ಟಿನಲ್ಲಿ ಮುಂದುವರಿಯಿರಿ ಅಂತ ಕೇಳ್ಕೊಳ್ತಾ, ದಾವಣಗೆರೆಯಲ್ಲಿ 1 ಲಕ್ಷ ಸೀಡ್ ಬಾಲ್ಸನ್ನು ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ. ಸಾಧ್ಯವಾದರೆ ನಾಳೆ ಅಥವಾ ನಾಡಿದ್ದು ಅಥವಾ ಇನ್ನೊಂದು 2 ದಿವಸಗಳಲ್ಲಿ ನಾವು ಕೂಡ ಅದರ ಒಂದು
ಕವರೇಜನ್ನು ಮಾಡ್ತಾ ಇದ್ದೀವಿ, ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. 1,00,000 ಬೀಜದ ಉಂಡೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಸುಮಾರು 80ರಿಂದ 1 ಲಕ್ಷ ರೂಪಾಯಿ ಖರ್ಚು ಕೂಡ ಆಗ್ತಾ ಇದೆ. ಆ ಎಲ್ಲ ಖರ್ಚನ್ನು ಕೇವಲ 1-2-3 ಸಂಸ್ಥೆಗಳು ವಹಿಸ್ಕೊಂಡು ಮಾಡ್ತಾ ಇದ್ದಾವೆ. ಅದು ನಮ್ಮ ದಾವಣಗೆರೆ ಆಗಿರ್ಬೋದು ಮತ್ತು ವ್ಯವಸಾಯ ಒಂದು ಕೇಂದ್ರದವರು ಅದನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವೆಲ್ಲ ಯಾರು ಹೋಗಿ ಅಲ್ಲಿ ಹೆಚ್ಚು ಬೀಜದ ಉಂಡೆಗಳನ್ನು ಮಾಡ್ತೀವಿ ಅವರಿಗೆ 5,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸಸಿಯನ್ನು ಕೂಡ ಅವರು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಹೆಚ್ಚು ಬೀಜದ ಉಂಡೆಗಳನ್ನು ತಯಾರಿಸ್ತಾರೆ ಅವರಿಗೆ ಒಂದಷ್ಟು ಸಸಿಗಳನ್ನ ಕೊಟ್ಟು ಕೂಡ ಕಳಿಸ್ತಾ ಇದ್ದಾರೆ. ತುಂಬ ಉಪಯುಕ್ತವಾಗಿರ್ತಕ್ಕಂಥ ಸಸಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಸಾಧ್ಯವಾದರೆ ನಾನು ಕೂಡ ಈ ಒಂದು 2-3 ದಿವಸಗಳಲ್ಲಿ ಅಲ್ಲಿ ನೇರವಾಗಿ ಹೋಗಿ ಅಲ್ಲಿ ಹೇಗೆ ಬೀಜದ ಉಂಡೆಗಳನ್ನ ತಯಾರಿಸ್ತಾ ಇದ್ದಾರೆ, ಅದಾದ ನಂತರ ಆ ಬೀಜದ ಉಂಡೆಗಳನ್ನ ಎಲ್ಲಿ ಅವರು ಡಿಸ್ಪೋಸ್ ಮಾಡ್ತಾ ಇದ್ದಾರೆ, ಎಲ್ಲಿ ಹಾಕ್ತಾ ಇದ್ದಾರೆ. ಏಕೆಂದರೆ ಈಗ ಮಳೆಗಾಲ ಬರ್ತಾ ಇದೆ. ಇನ್ನೊಂದು ಜೂನ್ 2ನೇ ತಾರೀಕು ಅಧಿಕೃತವಾಗಿ ಮುಂಗಾರು ಮಳೆ ನಮ್ಮ ಕರ್ನಾಟಕಕ್ಕೆ ಪ್ರವೇಶ ಆಗುತ್ತೆ ಅಂಥೇಳಿ ಒಂದು ಹವಾಮಾನ ಇಲಾಖೆಯ ಒಂದು ಮೆಸೇಜ್ ಇದೆ. ಸೊ ಆದಷ್ಟು ಬೇಗ ಅವರು ಬೀಜದ ಉಂಡೆಗಳನ್ನ ಅಲ್ಲೆಲ್ಲ ಕಡೆ ಪರ್ಕ್ಯುಲೇಟ್ ಮಾಡಿದ್ದೆ ಆದರೆ ಆ ಬೀಜದ ಮೊಳಕೆ ಹೊಡೆದು ಅವೆಲ್ಲ ಒಂದು ದೊಡ್ಡ ಹೆಮ್ಮರಗಳಾಯಿತು ಅಂದರೆ ನಿಜಕ್ಕೂ ಈ ಒಂದು ಸುಂದರವಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಇನ್ನಷ್ಟು ಸುಂದರವಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ನಾನು ಕೂಡ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ವಿಶೇಷವಾಗಿ ಯಾರೆಲ್ಲ ಶಾಲಾ ಕಾಲೇಜು ಮುಖ್ಯಸ್ಥರಿದ್ದೀರಿ, ನಿಮ್ಮ ಶಾಲೆಯ ಮಕ್ಕಳನ್ನು 1 ಗಂಟೆ ಆ ಮಣ್ಣಲ್ಲಿ ಆಟ ಆಡೋದಕ್ಕೆ ಬಿಡಿ, ಆ ಮಣ್ಣಿನಲ್ಲಿ ಉಂಡೆ ಕಟ್ಟೋದಕ್ಕೆ ಬಿಡಿ. ನಿಜಕ್ಕೂ ಅಲ್ಲಿರ್ತಕ್ಕಂಥ ನ್ಯಾಚುರಲ್ ಒಂದು ಫ್ರೇಗ್ರೆನ್ಸ್ ಏನಿದೆ ಅದನ್ನು ಮಕ್ಕಳು ತಗೊಳ್ಳಿ, ಎಂಜಾಯ್ ಮಾಡಲಿ. ಏಕೆಂದರೆ ಇವತ್ತು ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡೋ ಅವಕಾಶನೇ ಸಿಗೋಲ್ಲ. ಸೊ ಈ ಮೂಲಕನಾದರೂ ನೀವು ಅದನ್ನು ಕಲ್ಪಿಸ್ಕೊಡಿ ಅಂತ ನಾನು ಎಲ್ಲ ಶಾಲಾ ಕಾಲೇಜು ಮುಖ್ಯೋಪಾಧ್ಯಾಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಒಂದು DHOಗಳ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸಿ ಆ ಮಕ್ಕಳಿಗೆ. ಸೊ ಅವರು ಕೂಡ ಅದನ್ನು ಎಂಜಾಯ್ ಮಾಡಲಿ ಮತ್ತು ಪರಿಸರಕ್ಕೆ ನಾನು ಏನೋ ಒಂದು ನೀಡಿದೆ ಅಂತಕ್ಕಂಥ ಒಂದು ತೃಪ್ತಿಯ ಭಾವನೆ ಅವರಿಗೆ ಬರೋ ಹಾಗೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳ್ತಾ ಇದ್ದೆ ಆವಾಗಲೇ ತಂಬಾಕು ಅದರಿಂದ ಎಷ್ಟೊಂದು ತೊಂದರೆಗಳಾಗ್ತಾಯಿದೆ ಅಂತ. ದಯಮಾಡಿ ಎಲ್ಲರೂ ತಂಬಾಕನ್ನು ತ್ಯಜಿಸಿ ಅದರ ಜೊತೆಗೆ ಬೇರೆಯವರು ಕೂಡ ತಂಬಾಕು ತ್ಯಜಿಸಲಿಕ್ಕೆ ಒಂದು ಪ್ರಾಕ್ಟಿಕಲಾಗಿ ಅವರಿಗೆ ಒಂದು ಮೆಸೇಜನ್ನು ಕೊಡಿ, ಅವ್ರ ಜೊತೆ ಇದ್ದು ಅವರಿಗೆ ಧೈರ್ಯ ತುಂಬಿ. ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಹ್ಯಾಬಿಟಿಂದ ಹೊರಗಡೆ ಬರೋದು ಕಷ್ಟ ಆಗುತ್ತೆ, ಅದೊಂದು ಅಡಿಕ್ಷನ್ ಆಗಿಬಿಟ್ಟಿದೆ, ಅದರಿಂದ ಹೊರಗಡೆ ಬರೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ನೀವು ಒಬ್ಬ ಸ್ನೇಹಿತರಾಗಿ, ಒಬ್ಬ ಪೇರೆಂಟ್ಸ್ ಆಗಿ, ಒಬ್ಬ ಗಾರ್ಡಿಯನ್ ಆಗಿ, ಒಬ್ಬ ಗೈಡ್ ಆಗಿ ಅವ್ರ ಜೊತೆ ನಿಂತ್ಕೊಂಡು ಅದು ಯಾವುದೂ ದೊಡ್ಡ ವಿಚಾರ ಅಲ್ಲ, ಮನಸ್ಸು ಮಾಡಿದ್ರೆ ಅದರಿಂದ ಹೊರಗಡೆ ಬರ್ಬೋದು ಅಂತ ನೀವು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದೇ ಆದರೆ ಖಂಡಿತ ಎಂಥದೇ ದುಶ್ಚಟಗಳಿಂದ ಆ ವ್ಯಕ್ತಿಯನ್ನು, ಆ ಒಬ್ಬ ನಿಮ್ಮ ಸ್ನೇಹಿತರನ್ನ ನೀವು ಹೊರಗಡೆ ತರ್ಬೋದು. ಆ ಜವಾಬ್ದಾರಿಯುತ ಕೆಲಸ ನೀವು ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಶಾರ್ಟ್ ಕಮರ್ಷಿಯಲ್ ಒಂದು ಸಾಂಗ್ನ ನೋಡ್ಕೊಂಬರೋಣ, ಅದಾದ ನಂತರ ಮತ್ತೆ ಕರೆಗಳನ್ನ ಸ್ವೀಕರಿಸ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಮಸ್ತೆ ದಾವಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ರೈತರಿಗೆ ಒಂದು ಸಿಹಿ ಸುದ್ದಿ ಇದೆ. ಏನು ಅಂದರೆ ಯಾರೆಲ್ಲ ಸಿಹಿ ಧಾನ್ಯಗಳನ್ನು ಬೆಳೀತಾ ಇದ್ದೀರಿ ನಿಮಗೆ ಸರ್ಕಾರದ ವತಿಯಿಂದ 10,000 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದಾರೆ. ಸೊ ದಯಮಾಡಿ ತಮ್ಮ ಪಕ್ಕದ ಒಂದು ಏನು ಕೃಷಿ ಕಚೇರಿ ಕೇಂದ್ರಗಳಿರ್ತವೆ ಅಲ್ಲಿ ಹೋಗಿ ಭೇಟಿ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಒಂದು ಗುಡ್ ಸ್ಟೆಪ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥವ್ರಿಗೆ ಸರಿಯಾದ ಒಂದು ಮಾರ್ಕೆಟ್ ಸಿಗಲ್ಲ ಅಂತಕ್ಕಂಥ ಒಂದು ಟೆನ್ಷನ್ ಇರುತ್ತೆ ಅವ್ರಿಗೆ, ಅಥವಾ ಸರಿಯಾದ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಒಂದು ಐಡಿಯಾ ಸಿಕ್ಕಿರಲ್ಲ. ಈ ಮೂಲಕ ಇವರು ಅಟ್ಲೀಸ್ಟ್ ಒಂದು ಸಣ್ಣ ಒಂದು ಅಮೌಂಟನ್ನು ಸರ್ಕಾರದ ಮೂಲಕ ಸಹಾಯಧನ ಅಂತ ಹೇಳಿ ತೆಗೆದುಕೊಂಡಾಗ ನಿಜಕ್ಕೂ ಅವರಿಗೆ ಸ್ವಲ್ಪ ಮಟ್ಟಿಗಾದರೂ ಒಂದು ಬರ್ಡನ್ ಕಡಿಮೆ ಆಗುತ್ತೆ, ಅಥವಾ ಅಲ್ಲಿ ಒಂದು ಎಕ್ಸ್ಪೆಂಡಿಚರ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ದಯಮಾಡಿ ಎಲ್ಲ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದರೆ ದಯವಿಟ್ಟು ಅವರು ಪಕ್ಕದ ಕೃಷಿ ಕಚೇರಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅದರ ಒಂದು ಏನು 10,000 ರೂಪಾಯಿ ಪ್ರೋತ್ಸಾಹಧನ ಇದೆ ಅದನ್ನು ತೆಗೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ವಿಶೇಷವಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಯಾವತ್ತೂ ಕೂಡ ಕಲಿಸಿರ್ತಕ್ಕಂಥ ಗುರುನ ಮರಿಬಾರ್ದು, ಅವರು ಕಲಿಸಿರ್ತಕ್ಕಂಥ ನೀತಿ ಪಾಠಗಳನ್ನು ಮರಿಬಾರ್ದು. ಅದರ ಜೊತೆಗೆ ನೈತಿಕ ಶಿಕ್ಷಣವನ್ನು ನಾವು ನಮ್ಮ ಜೀವನದ ಉಸಿರಾಗಿಟ್ಕೊಂಡಾಗ ನಾವು ಎಂಥದೇ ಸಂದರ್ಭದಲ್ಲೂ ಕೂಡ ನಾವು ಆತ್ಮಸ್ಥೈರ್ಯವನ್ನು ಕಳ್ಕೊಳೋದಿಲ್ಲ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಮಕ್ಕಳು ಎಷ್ಟೊಂದು ಜನ ಏನಾಗ್ತಿದೆ ಅಂದರೆ ಒಂದು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಮಕ್ಕಳೆಲ್ಲ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ. ಸ್ವಲ್ಪ ಏನಾದರೂ ಫಲಿತಾಂಶದಲ್ಲಿ ವ್ಯತ್ಯಾಸ ಆದರೂ ಕೂಡ ಸಡನ್ನಾಗಿ ಸೂಸೈಡ್ ಅಂತಹ ಒಂದು ಕೆಟ್ಟ ನಿರ್ಧಾರಕ್ಕೆ ಬರ್ತಾರೆ. ಅದೆಲ್ಲ ಆಗಬಾರ್ದು ಅಂದರೆ ನಮಗೆ ಭದ್ರ ಬುನಾದಿ ತುಂಬ ಅಗತ್ಯ ಆಗುತ್ತೆ, ಭದ್ರ ತಳಹದಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಮಕ್ಕಳಿಗೆ ಬೆಳೆಸಬೇಕು. ಯಾವ ರೀತಿಯ ಒಂದು ಶಿಕ್ಷಣದ ಅಥವಾ ಒಂದು ಯಾವುದೋ ಒಂದು ಕ್ಷೇತ್ರದ ಅವರಿಗೆ ಒಲವಿದೆ ಆ ರೀತಿಯಲ್ಲಿ ಪೇರೆಂಟ್ಸ್ ಅವರಿಗೆ ಎನ್ಕರೇಜ್ ಮಾಡಿದಾಗ, ಸಪೋರ್ಟ್ ಮಾಡಿದಾಗ, ಅವರಿಗೆ ಆ ರೀತಿಯಲ್ಲಿ
ಪುಷ್ ಮಾಡಿದಾಗ ಆ ಮಕ್ಕಳು ಆ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಪೇರೆಂಟ್ಸ್ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಎಲ್ಲ ಶಾಲಾ ಶಿಕ್ಷಕರಲ್ಲಿ ಅಥವಾ ಶಾಲೆಯ ಸಿಬ್ಬಂದಿ ವರ್ಗದಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಈ ಹ್ಯೂಜ್ ಕಾಂಪಿಟೇಷನ್ ಅನ್ನೋ ಯುಗದಲ್ಲಿ ನಾವು ವರ್ಷಗಂಟಲೆ ಪಾಠ ಮಾಡಿರ್ತಕ್ಕಂಥದ್ದನ್ನು ಒಬ್ಬ ವಿದ್ಯಾರ್ಥಿ ಕೇವಲ 3 ಗಂಟೆಯಲ್ಲಿ ಆತ ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅಷ್ಟೊಂದು ಒತ್ತಡ ಆತನ ಮೇಲಿರುತ್ತೆ. ಹಾಗಾಗಿ ಆತನಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಿ, ಒಂದು ಒಳ್ಳೆಯ ವಾತಾವರಣ ಅವನಿಗೆ ಕ್ರಿಯೇಟ್ ಮಾಡಿಕೊಡಿ, ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಇರಲಿ. ಅದು ಯೋಗದ ಮೂಲಕ ಆಗಿರ್ಬೋದು, ಮೆಡಿಟೇಷನ್ ಮೂಲಕ ಆಗಿರ್ಬೋದು, ಧ್ಯಾನದ ಮೂಲಕ ಆಗಿರ್ಬೋದು, ಅಥವಾ ನೈತಿಕ ಶಿಕ್ಷಣದ ಪಾಠದ ಮೂಲಕ ಆಗಿರ್ಬೋದು. ಒಂದು ಶಿಸ್ತಿನ ಒಂದು ಪಾಠವನ್ನು ಆ ಮಕ್ಕಳಿಗೆ ಹೇಳಿಕೊಟ್ಟು ಆ ಮಕ್ಕಳು ಆ ಒತ್ತಡದಿಂದ ಹೊರಗಡೆ ಬರೋ ಹಾಗೆ ನೀವು ಎಲ್ಲರೂ ಮಾಡಿ ಅಂತ ನಾನು ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ವಾರಕ್ಕೆ ಅರ್ಧ ಗಂಟೆ ಆದರೂ ನಿಮ್ಮ ಒಂದು ಶಾಲಾ ಕಾಲೇಜುಗಳಲ್ಲಿ ನೈತಿಕತೆಯ ಪಾಠ ಆಗಲಿ, ಯೋಗಾಭ್ಯಾಸದ ಪಾಠ ಆಗಲಿ, ಅದರ ಜೊತೆಗೆ ಒಂದು ಮೆಡಿಟೇಷನ್ ಆಗಿರ್ಬೋದು, ಅವರಿಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸನ್ನು ಹೇಳ್ಕೊಡಿ. ಅವರು ಆ ಒಂದು ಫಸ್ಟ್ರೇಷನಿಂದ, ಆ ಒತ್ತಡದಿಂದ ಕಾಮ್ ಆಗಲಿ, ಹೊರಗಡೆ ಬರಲಿ. ಸೊ ಇನ್ನಷ್ಟು ಎತ್ತರವಾಗಿ ಬೆಳೀತಾ ಒಂದು ಸಾಧನೆಯನ್ನು ಮಾಡೋ ಹಾಗೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ದಯಮಾಡಿ ಎಲ್ಲರೂ ರೆಸ್ಪಾನ್ಸಿಬಲ್ ಬಿಹೇವಿಯರನ್ನು ಮಾಡೋಣ, ಒಂದು ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡೋಣ, ಅದ್ಭುತವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಜೂನ್ 1ನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಕಡೆ ಶಾಲೆಗಳು ತೆರೀತಾ ಇದೆ. ಸೊ ದಯಮಾಡಿ ವಾಹನ ಸವಾರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಹುಷಾರಾಗಿ ವಾಹನ ಸವಾರ ಮಾಡಿ. ಏಕೆಂದರೆ ಶಾಲೆ ಮಕ್ಕಳು ಶಾಲೆಗೆ ಹೋಗೋ ಅವಸರದಲ್ಲಿರ್ತಾರೆ. ಸೊ ಯಾರಿಗಾದರೂ ಫ್ರೀಯಾಗಿ ಹೋಗ್ತಾ ಇದ್ದರೆ ಹತ್ತಿರದಲ್ಲಿರ್ತಕ್ಕಂಥ ಶಾಲೆ ಮಕ್ಕಳಿಗೆ ಡ್ರಾಪ್ ಕೊಡಿ. ಅವಸರವಾಗಿ ನೀವು ವೆಹಿಕಲ್ಸನ್ನು ಡ್ರೈವ್ ಮಾಡ್ತಾ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಮಾಡಿಬಿಡಿ ಅಂತ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಮಕ್ಕಳಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ, 5 ನಿಮಿಷ ಮುಂಚೆನೇ ಮನೆ ಬಿಟ್ಟು ಎಲ್ಲರೂ ಸೇಫಾಗಿ ಶಾಲೆಯನ್ನು ರೀಚ್ ಆಗಿ. ಎಲ್ಲ ಪೇರೆಂಟ್ಸು ಕೂಡ ಅಷ್ಟೇ ಅವಸರವಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಯಾವುದೇ ರೀತಿ ಅಪಾಯ ಅಥವಾ ತೊಂದರೆ ಮಾಡ್ಕೊಳ್ದೇ ಮಕ್ಕಳನ್ನು ಸರಿಯಾದ ಸಂದರ್ಭಕ್ಕೆ ಬಿಡಿ ಅಂತ ಕೇಳ್ಕೊಳ್ತಾ ಕೊನೆಯ ಒಬ್ಬ ಕಾಲರ್ ರೆಡಿ ಇದ್ದಾರೆ. ಅವ್ರು ಯಾರು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಅಂತ. ವಿಜಯ್ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ರಿ ವಿಜಯ್ ಸರ್? ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀನಿ. ದಾವಣಗೆರೆಯಿಂದ, ತುಂಬ ಸಂತೋಷ ಸರ್. ಸರ್ ಏನು ಮಾಡ್ತಾ ಇದ್ದೀರಿ? ನಾನು ಬೇಸಿಕಲಿ ಸ್ಟಡಿ ಮಾಡ್ತಾ ಇದ್ದೀನಿ, BBA ಮಾಡ್ತಾ ಇದ್ದೀನಿ. ಓ, ತುಂಬ ಸಂತೋಷ ಸರ್. ಇನ್ನು ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಹಾಗಿದ್ರೆ? ಹೌದು ಸರ್, ಇವತ್ತಿನ ಒಂದು ಟಾಪಿಕ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು, May 31st. ಓಕೆ. ಸೊ ನಿಮ್ಮ ಸ್ನೇಹಿತರು ಯಾರಾದರೂ ಈ ಒಂದು ಬ್ಯಾಡ್ ಹ್ಯಾಬಿಟ್ಸನ್ನು ಇಟ್ಕೊಂಡಿದ್ದಾರಾ ಸರ್? ಸ್ಮೋಕಿಂಗ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು. ಗುಟ್ಕಾ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋ ಫ್ರೆಂಡ್ಸ್ ಇದ್ದಾರೆ, ಇರದೇ ಇರೋರು ಇದ್ದಾರೆ. ಹೌದು ಸರ್. ಬಟ್ ಒಂದ್ ಸಜೆಷನ್ ಏನು ಅಂತಂದ್ರೆ, ತಿಂದ್ರೆ ಆರೋಗ್ಯಕ್ಕೆ ಕೆಟ್ಟದು ಅಂತ ಹೇಳ್ತಾರೆ. ಬಟ್ ಅದನ್ನ ಬ್ಯಾನ್ ಮಾಡೋದು ತುಂಬಾ ಒಳ್ಳೇದು ಅನ್ಕೊಳ್ತೀನಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಜನ ತಿಂತಾರೆ, ಸೊ ಚಟಕ್ ಒಳಗಾಗ್ತಾರೆ. ಸೊ ಹಾಗಾಗಿ ನಾನ್ ಹೇಳೋದೇನಪ್ಪಾ ಅಂತಂದ್ರೆ, ಈ ರೀತಿಯಾದಂತ ಚಟಗಳು ಯಾರು ಕಲಿಬಾರ್ದು ಅಂತಂದ್ರೆ ಸೊ ಅದನ್ನ ಬ್ಯಾನ್ ಮಾಡೋದು ತುಂಬಾ ಉತ್ತಮ ಅನ್ಕೊಳ್ತೀನಿ. ಬಟ್ ಅದಕ್ಕೆ ಸಾಧ್ಯ ಆಗಲ್ಲ ಸರ್ಕಾರಕ್ಕೆ. ಬಟ್ ಆದಷ್ಟು ಪ್ರಯತ್ನ ಏನಾದ್ರು ಮಾಡಬಹುದು ಅನ್ನೋದು ನನ್ನೊಂದು ಇಚ್ಛೆ ಅಷ್ಟೇ. ಖಂಡಿತ ಸರ್, ಆಗಲ್ಲ ಅಂತಕ್ಕಂಥದ್ದು ಯಾವುದೂ ಇಲ್ಲ ಸರ್. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ಸಾರಾಯಿ ಕಂಪಲ್ಸರಿ ಇತ್ತು, ಕಳ್ಬಟ್ಟಿ ಕುಡಿದು ಸಾಕಷ್ಟು ಜನ ಸಾಯ್ತಾ ಇದ್ರು. ಈಗ ಸಾರಾಯಿ ಬ್ಯಾನ್ ಮಾಡಿದ್ದಾರೆ, ಕಳ್ಬಟ್ಟಿನ ಬ್ಯಾನ್ ಮಾಡಿದ್ದಾರೆ. ಸೊ ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಹೇಗಿದೆ ಅಂದರೆ, ಸರ್ಕಾರದ ಆಲ್ಮೋಸ್ಟ್ 10-20% ಆದಾಯ ಇದೇ ರೀತಿಯಿಂದ ಬರೋದ್ರಿಂದ ಸರ್ಕಾರ ನಡೆಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತನೋ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಗಳಿಂದ ಅವರು ಅದನ್ನು ಮಾಡದೇ ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಹೌದು ಸರ್, ಹೌದು. ಆದರೆ ಕಠಿಣ ಕ್ರಮಗಳನ್ನಂತೂ ತೆಗೆದುಕೋಬೇಕು. ಎಷ್ಟೇ ಕಠಿಣ ಕ್ರಮ ತೆಗೆದುಕೊಂಡ್ರೂ ಕೂಡ ತುಂಬ ಬೇಸರದ ವಿಚಾರ ಅಂದರೆ, 25-50 ವರ್ಷಗಳ ಒಳಗಡೆ ಏನು ಯೂತ್ಸ್ ಇದ್ದಾರೆ ಅವರಲ್ಲಿ ಕ್ಯಾನ್ಸರ್ ಅಂತ ಮಹಾಮಾರಿ ಬರ್ತಾ ಇದೆ, ಬಿಕಾಸ್ ಆಫ್ ದಿಸ್ ಟೊಬ್ಯಾಕೋ ಆ್ಯಂಡ್ ಸ್ಮೋಕಿಂಗ್. ಹೌದು. ಬಿಕಾಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಯೂತ್ಸೇ ಈ ದೇಶದ ಆಸ್ತಿ. ನಾವುಗಳು ಕಾಲೇಜಿಂದ ಹೊರಗಡೆ ಬಂದು ಏನಾದರೂ ಒಂದು ಒಳ್ಳೆ ಉದ್ಯೋಗನೋ ಅಥವಾ ಏನೋ ಒಂದು ಅಚೀವ್ ಮಾಡಿದಾಗ ನಮ್ಮ ದೇಶದ ಆರ್ಥಿಕ ಪ್ರಗತಿ ಆಗುತ್ತೆ, ನಮ್ಮ ಪ್ರಗತಿನೂ ಆಗುತ್ತೆ. ನಾವೇ ಈ ರೀತಿ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಕಲಿತು ಕ್ಯಾನ್ಸರ್ಗಳಂತ ಕಾಯಿಲೆ ತಿಳ್ಕೊಂಡ್ರೆ ನಾವು ನಮ್ಮ ಮನೆಗೂ ಹೊರೆ ಆಗ್ತೀವಿ, ಜೊತೆಗೆ ದೇಶಕ್ಕೂ ಕೂಡ ಹೊರೆ ಆಗ್ಬಿಡ್ತೀವಿ. ಹೌದು ಸರ್, ಖಂಡಿತ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್, ನಿಮ್ಮ ಒಂದು ಅಭಿಪ್ರಾಯ? ಸರ್ ಅದೇ ಏನಂತಂದ್ರೆ, ನೀವ್ ಹೇಳ್ದಾಗನೆ ಸಾಧ್ಯ ಆಗದೆ ಇರೋದು ಯಾವ್ದಿಲ್ಲ ಅಂತ ಹೇಳಿದ್ರಿ. ಬಟ್ ಏನಾಗುತ್ತೆ ಅಂದ್ರೆ, ಒಂದು
ಸಟನ್ ಒಂದ್ ಏಜ್ ಅಲ್ಲಿ ಒಬ್ರು ಯಾರೋ ಮಾಡ್ತಾ ಇದಾರೆ ಅಂದಾಗ ಇನ್ಫ್ಲುಯೆನ್ಸ್ ಆಗುವಂತದ್ದು, ಅವನೇ ಮಾಡ್ತಾ ಇದ್ದಾನೆ ನಾನು ಯಾಕೆ ಮಾಡ್ಬಾರ್ದು. ಸೊ ಏನಾಗ್ಬಿಡುತ್ತೆ, ಅದು ಒಬ್ರಿಂದ ಒಬ್ರಿಗೆ ಒಂದ್ ರೀತಿಲಿ ಅದೊಂಥರ ಇದು ಕಾಯಿಲೆ ತರ ಹರಡ್ತಾ ಹೋಗ್ಬಿಡುತ್ತೆ. ಅದು ನಾನು ಮಾಡ್ತೀನಿ ಅವನು ಮಾಡ್ತಾನೆ, ಅವನು ಮಾಡ್ತಾನೆ ನಾನು ಮಾಡ್ತೀನಿ ಅಂತ. ಸೊ ಆರೋಗ್ಯದ ಬಗ್ಗೆ ಗಮನ ಹರಿಸದೆ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಸೊ ಸರ್ಕಾರ ಇನ್ನೊಂದು ಏನಾದ್ರು ಕ್ರಮ ತಗೋಬೇಕು. ಈಗ ಆಲ್ಮೋಸ್ಟ್ ಗೊತ್ತಿರಾಗೇನೆ ಶಾಲಾ ಕಾಲೇಜು ಸುತ್ತಮುತ್ತ ಎಲ್ಲೂ ಮಾರೋ ಹಾಗಿಲ್ಲ ಹಾಗೆ ಹೇಗೆ ಅಂತೆಲ್ಲ ಮಾಡಿದ್ದಾರೆ. ಬಟ್ ಅದು ಬಿಟ್ಟು ಇನ್ನು ಬೇರೆ ಏನಾದ್ರೂ ಒಂದು ಕ್ರಮನ ತಗೊಂಡ್ರೆ ಚೆನ್ನಾಗಿರುತ್ತೆ ಸ್ಟ್ರಿಕ್ಟ್ ಆಗಿ. ಹೌದು ಸರ್. ಸರ್ ಕೆಲವೊಂದು ಕಡೆ ಫೈನ್ಗಳನ್ನ ಕೂಡ ಹಾಕ್ತಾರೆ, ಪಬ್ಲಿಕಲ್ಲಿ ಸ್ಮೋಕ್ ಮಾಡಬಾರ್ದು, ಪಬ್ಲಿಕಲ್ಲಿ ಟಬಾಕು ಉಗುಳ್ಬಾರ್ದು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕಾಲ್ ಕಟ್ ಆಯಿತು. ಫೈನ್, ತುಂಬ ಚೆನ್ನಾಗಿ ಮಾತಾಡಿದರು. ಇವರು ಈಗ ತಾನೇ ಇನ್ನೂ ವಿದ್ಯಾಭ್ಯಾಸದಲ್ಲಿದ್ದಾರೆ, ಅವರ ಸ್ನೇಹಿತರ ಬಗ್ಗೆ ಅವರು ಕಾಳಜಿನ ವ್ಯಕ್ತಪಡಿಸ್ತಾ ಹೇಳಿದ್ರು ಟಬ್ಯಾಕು ಮತ್ತು ಏನು ಸ್ಮೋಕಿಂಗ್ ಇದೆ ಎಲ್ಲ ಕಡೆ ಬ್ಯಾನ್ ಆಗಬೇಕು ಅಂತ ಹೇಳಿ. ನಿಜಕ್ಕೂ ಎಲ್ಲ ಕಡೆ ಬ್ಯಾನ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೂ ಕೂಡ ಒಂದು ರಿಸ್ಟ್ರಿಕ್ಷನ್ಸ್ ಹಾಕೋದ್ರ ಮೂಲಕ ಆದರೂ ನಾವು ಒಂದು ಸ್ವಾಸ್ಥ್ಯ ಮತ್ತು ಸುಂದರ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ನಮ್ಮ ದೇಶದ ಆರ್ಥಿಕ ಪ್ರಗತಿಯನ್ನು ಈ ಮೂಲಕ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಕರೆ ಮಾಡಿದ್ರು, ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು. ಎಲ್ರಿಗೂ ನಾನು ಮತ್ತೊಮ್ಮೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾರ್ದಾದ್ರೂ ಕರೆಯನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಾಗಿರದೇ ಇದ್ದರೆ ಅವರಲ್ಲಿ ಕ್ಷಮೆ ಕೂಡ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಕೂಡ ಮತ್ತೆ ಕರೆ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಒಂದು ಒಳ್ಳೆ ಹೆಲ್ತಿ ಡಿಸ್ಕಷನ್ ಇರಲಿ. ಇನ್ನು ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನಾನು ಮಾತಾಡಲಿಕ್ಕಿದೆ. ಮತ್ತು ನಾಳೆ ಕೂಡ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ 10 ಗಂಟೆಗೆ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿ. ನಮಸ್ಕಾರ, ಶುಭ ದಿನ.